ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದ ಬಳಿಕ ದೇಶದಲ್ಲಿ ಪ್ರತೀಕಾರದ ಮಾತು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಭಾರತ ಈ ದಾಳಿಗೆ ಸರಿಯಾಗಿ ಪ್ರತೀಕಾರವನ್ನ ತೆಗೆದುಕೊಳ್ಳಬೇಕು, ಹಾಗೆಯೇ ಉಗ್ರಗಾಮಿಗಳನ್ನ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಎನ್ನುವಂತ ಆಗ್ರಹ ದೇಶವಾಸಿಗಳಿಂದ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಸಾಲು ಸಭೆಯನ್ನು ನಡೆಸಿದ್ರು. ಇವತ್ತು ಕೂಡ ಮ್ಯಾರಥಾನ್ ಮೀಟಿಂಗ್ಗಳು ನಡೀತು. ಈ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾವ ನಿರ್ಧಾರಕ್ಕೆ ಭಾರತ ಈಗ ಬಂದಿರಬಹುದು, ದೊಡ್ಡ ಮಟ್ಟದ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇರುವಂಥದ್ದು. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ಇವತ್ತಿನ ಚರ್ಚಾ ವಿಷಯ. ಪಾಕ್ ಪ್ರತೀಕಾರ, ಸೇನೆಗೆ ಪರಮಾಧಿಕಾರ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಎನ್ನಲಾಗ್ತಾ ಇದೆ. ಗಡಿಯಲ್ಲಿ ಸೇನೆಯನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಸೇನೆಯನ್ನ ನಿಯೋಜನೆ ಏನೋ ಮಾಡಿದ್ದಾರೆ, ಬಟ್ ಯುದ್ಧದ ಮನಸ್ಥಿತಿಯಲ್ಲಿ ಭಾರತ ಇದೆಯಾ? ಯುದ್ಧದ ನಿರ್ಧಾರಕ್ಕೆ ಭಾರತ ಬಂದಿದೆಯಾ? ಸೇನೆಗೆ ಸಿಕ್ಕಿದೆ ಪ್ರತೀಕಾರದ ನಿರ್ಧಾರ. ಹಾಗೇನೆ ದಾಳಿ ಗುರಿ ಸಮಯ ನಿರ್ಧರಿಸೋಕೆ ಪರ್ಮಿಷನ್ ಅನ್ನ ಕೊಡಲಾಗಿದೆ. ಸೇನೆಯ ಮುಖ್ಯಸ್ಥರಿಗೆ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಪ್ರತೀಕಾರಕ್ಕೆ ಕೇಂದ್ರದಿಂದ ನಡೀತಾ ಇದೆಯ ರಣತಂತ್ರ. ಮ್ಯಾರಥಾನ್ ಮೀಟಿಂಗ್ಗಳನ್ನು ನೋಡಿದ್ರೆ ಭಾರತ ಯಾವುದೋ ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಪ್ರಧಾನಿ ಮೋದಿಯಿಂದ ಸಾಲು ಸಭೆಯನ್ನ ನಡೆಸಲಾಗಿದೆ. ಹೀಗಾಗಿ ಏನೋ ಒಂದು ನಡೀತಾ ಇದೆ, ಏನೋ ಒಂದು ನಿರ್ಧಾರಕ್ಕೆ ಬರಬಹುದು. ಈ ಹಿಂದೆ ಆದಂಥ ದಾಳಿಗಳ ಸಂದರ್ಭದಲ್ಲಿ ಉರಿ ದಾಳಿಯಾದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪ್ರತೀಕಾರವನ್ನು ತೆಗೆದುಕೊಂಡ್ರು. ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ಪ್ರತೀಕಾರವನ್ನು ತೆಗೆದುಕೊಂಡ್ರು. ಅಲ್ಲಿ ಉಗ್ರರ ನೆಲೆಯನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿತ್ತು. ಹಾಗೇನೆ ಈ ಬಾರಿ ಯಾವ ರೀತಿಯಾಗಿದೆ, ಹೇಳಿಕೆಗಳು ಬರ್ತಾ ಇದೆ. ಮುಟ್ಟಿ ನೋಡಿಕೊಳ್ಳುವಂತ ಪೆಟ್ಟನ್ನ ಪಾಕಿಸ್ತಾನ ಈ ಬಾರಿ ತಿನ್ನುತ್ತೆ, ನಾವು ಕೊಡ್ತೀವಿ ಅಂತೇಳಿ. ಬಟ್ ಹಾಗಾಗುತ್ತಾ? ನಮ್ಮ ದೇಶದ ಪರಿಸ್ಥಿತಿ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಯೋಚನೆ ಮಾಡಬೇಕಾಗತ್ತೆ. ಯುದ್ಧ ಅಂತ ಹೇಳಿದ್ರೆ ಇವತ್ತು ಅಥವಾ ಈಗಲೇ ತೆಗೆದುಕೊಳ್ಳುವಂಥ ನಿರ್ಧಾರ ಅಲ್ಲ. ಇದಕ್ಕಾಗಿ ಪೂರ್ವ ತಯಾರಿಗಳು ಬೇಕು. ಬಟ್ ಭಾರತೀಯ ಸೇನೆ ತಾಲೀಮಲ್ಲಿದೆ, ಹಾಗೆಯೇ ಯುದ್ಧದ ಮನಸ್ಥಿತಿಯಲ್ಲಿದೆ ಅಂಥೇಳಿ ಒಂದಷ್ಟು ವಿಶ್ಲೇಷಣೆಗಳಾಗ್ತಾ ಇವೆ. ಹಾಗಾದರೆ ಭಾರತ ಈ ಬಾರಿ ಟಾರ್ಗೆಟ್ ಮಾಡೋದು ಯಾರನ್ನ? ಉಗ್ರರ ನೆಲೆಯನ್ನೇ ಟಾರ್ಗೆಟ್ ಮಾಡುತ್ತಾ ಅಥವಾ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಇದನ್ನ ಟಾರ್ಗೆಟ್ ಮಾಡುತ್ತಾ ಎನ್ನುವುದಾಗೂ ಕೂಡ ಒಂದಷ್ಟು ಕುತೂಹಲಗಳು ಖಂಡಿತವಾಗ್ಲೂ ಇದ್ದೇ ಇದೆ. ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಅಂತಾರಲ್ಲ, ಈಗಲೇ ಅಲ್ಲದಿದ್ರು ಕೆಲ ದಿನಗಳಲ್ಲೇ ಪ್ರತೀಕಾರ ತೆಗೆದುಕೊಳ್ಳಬಹುದು. ಈ ಹಿಂದೆ ಉರಿ ದಾಳಿಯಾಗಿ ಒಂದು ವಾರದಲ್ಲೇ ಅಟ್ಯಾಕ್ ಆಗಿತ್ತು, ಸರ್ಜಿಕಲ್ ಸ್ಟ್ರೈಕ್. ಪುಲ್ವಾಮಾ ದಾಳಿ ಆದಾಗಲೂ ಕೂಡ ಒಂದು ವಾರ ಆಚೆ ಈಚೆಗೆ ಬಾಲಾಕೋಟ್ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ಈಗ ಪಹಲ್ಗಾಮ್ ದಾಳಿಯಾಗಿ ಒಂದು ವಾರ ಕಳೆದು ಹೋಗಿದೆ. ಪ್ರತೀಕಾರದ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರುವಂಥ ಸಭೆ, 3 ಸೇನೆಯ ಮುಖ್ಯಸ್ಥರಲ್ಲಿದ್ದಾರೆ. ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ದೋವಲ್ ಅವರು ಕೂಡ ಇದ್ರು. ಇನ್ನೊಂದು ಕಡೆಯಲ್ಲಿ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಕೂಡ ಇದ್ರು. ಸೇನೆಗೆ ಪರಮಾಧಿಕಾರ, ಪ್ರತೀಕಾರ ತೆಗೆದುಕೊಳ್ಳೋಕೆ ನಿಮಗೆ ಪರಮಾಧಿಕಾರವನ್ನು ಕೊಟ್ಟಿದ್ದೇವೆ ಎನ್ನುವಂಥದ್ದಾಗಿ ಮೋದಿ ಅವರು ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ 4 ಗಂಟೆಗೆ ಸುದ್ದಿಗೋಷ್ಠಿ ಕೂಡ ಇದೆ ಕೇಂದ್ರ ಸರ್ಕಾರದಿಂದ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಈಗ ನಡೆದಿರುವಂಥ CCPA ಸಭೆ, ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಸಭೆ ಅಂತ ಹೇಳಿದ್ರೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರದ ಮೀಟಿಂಗ್ ಆಗಿರುವಂಥದ್ದು. 2019 ಬಳಿಕ ಈ ಮೀಟಿಂಗ್ ಆಗಿರುವಂಥದ್ದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿತ್ತು. ಇಲ್ಲಿ ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತು. ಹಾಗೆಯೇ ಬಾಲಾಕೋಟ್ ದಾಳಿ ಆದ ಬಳಿಕ 2019ರಲ್ಲಿ ಕೊನೆಯ ಬಾರಿಗೆ ಆಗಿದ್ದು, ಈಗ 2025ರಲ್ಲಿ ಆಗ್ತಾ ಇರುವಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ. ಎಲ್ಲ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥದ್ದಾಗಿ.
ಪ್ರತೀಕಾರ ಅಥವಾ ಯುದ್ಧ ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ. ಮಾರ್ಕೆಟಿಗೆ ಹೋಗಿ ತರಕಾರಿ ತಂದಂಗೂ ಕೂಡ ಅಲ್ಲ. ಎಲ್ಲರೂ ಕೂಡ ಹೇಳ್ತಾ ಇದ್ರೆ ಪ್ರತೀಕಾರ ಅಂತ ಹೇಳಿ. ನಿಜಕ್ಕೂ ಕೂಡ ಈ ದಾಳಿ ಬಗ್ಗೆ ಖಂಡನೆ ಇದೆ. ಪ್ರತೀಕಾರ ಭಾರತ ತೆಗೆದುಕೊಳ್ಳುತ್ತೆ. ಆ ಬಗ್ಗೆಯೂ ಕೂಡ ಗಮನಿಸಲೇಬೇಕಾದಂಥ ವಿಚಾರ. ಭಾರತ ಸರ್ಕಾರ ಅಥವಾ ಭಾರತದ ಸೇನೆ ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ರಣತಂತ್ರವನ್ನ ಹಾಕೊಂಡಿದೆ. ಈ ಬಾರಿ ಕೊಟ್ಟರೆ ದೊಡ್ಡ ಮಟ್ಟದಲ್ಲೇ ಕೊಡಬೇಕು, ಸಿಂಗಲ್ ಡ್ಯಾಮೇಜ್ ಆಗದಂತೆ, ಭಾರತಕ್ಕೆ ಯಾವುದೇ ಕೂಡ ಹಾನಿ ಆಗಬಾರ್ದು ಅಂತ ಒಂದು ಪ್ರತೀಕಾರವನ್ನು ತೆಗೆದುಕೊಳ್ಬೇಕು ಎನ್ನುವಂಥ ದೊಡ್ಡ ಮಟ್ಟದ ಆಕ್ರೋಶ ಕೇಳಿ ಬರ್ತಾ ಇದೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಇಸ್ರೋ ನಿವೃತ್ತ ಸೈಂಟಿಸ್ಟ್ ಆಗಿರುವಂಥ ರಾಜಶೇಖರ್ ಕೃಷ್ಣನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕರ್ನಲ್ ವೆಂಕಟೇಶ್ ಮೂರ್ತಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರ್ತಿ ಅಲ್ಲ. ಎಸ್ ಸರ್, ನಿಮ್ಮಿಂದ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಈಗ ಸರ್, ಓಕೆ, ಎಸ್ ರಾಜಶೇಖರ್ ಸರ್, ಈಗ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳನ್ನು ಭಾರತ ತೆಗೆದುಕೊಂಡಿರುವಂಥದ್ದನ್ನ ನೀವು ಗಮನಿಸಿದ್ರಿ. ಮುಂದಿನ ಹಂತದಲ್ಲಿ ಈಗ ಭಾರತ ಯುದ್ಧದ ಮನಸ್ಥಿತಿಯಲ್ಲಿ ಇದೆಯಾ ಸರ್? ಯುದ್ಧ ಬೇಕಾ? ಯುದ್ಧದ ಅನಿವಾರ್ಯತೆ ಇದೆಯಾ? ಹೇಗೆ ಸರ್? ನನಗೆ ತಿಳಿದ ಮಟ್ಟಂಗೆ ಯುದ್ಧ ಬೇಕಿಲ್ಲ. ಓಕೆ, ಬಟ್ ಸ್ಥಿತಿ ನೋಡಿದ್ರೆ ಮಾಡಬೇಕಾಗತ್ತೆ. ಹೌದು, ಪ್ರತೀಕಾರ ತೆಗೆದುಕೊಳ್ಬೇಕು ಅಂತ ನಾವೆಲ್ಲರೂ ಹೇಳ್ತಾ ಇರೋದು. ಬಟ್ ಯಾರ ಮೇಲೆ ತೆಗೆದುಕೊಳ್ಬೇಕು? ದೇಶಗಳ ಮಧ್ಯನ, ದೇಶ ಟೆರರಿಸ್ಟ್ ಮಧ್ಯನ ಅಂತ ಹಾಕಿದ್ರೆ ದೇಶ ಟೆರರಿಸ್ಟ್ ಮಧ್ಯೆ ತಗೋಬೇಕು. ಸೊ ಇದಕ್ಕೆ ದೇಶ ಮಧ್ಯೆ ಬಂದಾಗ ನಾವು ನಮ್ಮದು ಮಾಡಲೇಬೇಕಾಗುತ್ತೆ. ನಮ್ಮ ಹೋರಾಟ ಏನಿದ್ರು ಭಯೋತ್ಪಾದಕರ ಮೇಲೆ ಅಷ್ಟೇ. ನಮ್ಮ ಗುರಿ ಇರೋದು ಭಯೋತ್ಪಾದಕರು. ದಾಳಿ ಮಾಡಿರ್ತಕ್ಕಂಥ ಏನು 5 ಜನ ಅಥವಾ ಯಾವ ಸಂಘಟನೆ ಇದೆಯೋ ಆ ಸಂಘಟನೆ ಮೇಲೆ ನಾವು ದಾಳಿ ಮಾಡಲೇಬೇಕು, ಅವ್ರನ್ನ ಹತ್ಯೆ ಮಾಡಲೇಬೇಕು. ಹೌದು, ಬಟ್ ಈಗ ಆಗ್ತಾ ಇರುವಂಥ ಮೂಮೆಂಟ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಿ ಸರ್. ಒಂದು ಕಡೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಮ್ಯಾರಥಾನ್ ಮೀಟಿಂಗ್ಸ್ಗಳು, ಇತ್ತ ಗಡಿಯಲ್ಲಿ ಸೇನೆಯಿಂದ ಒಂದಷ್ಟು ತಾಲೀಮುಗಳು, ಇವನ್ನೆಲ್ಲ ನೋಡಿದರೆ ನಿಮ್ಗೇನು ಅನ್ಸುತ್ತೆ ಸರ್? ಇವೆಲ್ಲ ಇವೆಲ್ಲ ನೋಡಿದ್ರೆ ಅನಿವಾರ್ಯ, ಬೇಕು, ನಮಗೆ ಮಾಡಲೇಬೇಕಿದ್ದು. ಯಾಕಂದರೆ ಇಲ್ಲಾಂದರೆ ಮುಂದಕ್ಕೆ ಇದು ಹೀಗೆ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ವೀಕ್ನೆಸ್ ಆಗುತ್ತೆ, ಅದು ಅವ್ರು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಸೊ ಹಂಗಾಗಿ ವೀಕ್ನೆಸ್ ಬಿಟ್ಕೊಳ್ಬಾರ್ದು. ಈಗ ನಾವು ನ್ಯಾಷನಲಿ ಎಕನಾಮಿ ಲೆವೆಲ್ ನೋಡಿದ್ರೆ ವಿ ಆರ್ ಗ್ರೋನ್ ಲೈಕ್ ಎನಿಥಿಂಗ್. ಮೋದಿ ಹಸ್ ಬ್ರಾಟ್ ದಟ್ ಸಿಚುವೇಶನ್. ಬಟ್ ಈಗ ಮೋದಿ ಏನಾದರೂ ಬಿಟ್ಕೊಟ್ರೆ ಅದು ಅವರಿಗೆ ಅಡ್ವಾಂಟೇಜ್ ತಗೊಳ್ತಾರೆ. ಖಂಡಿತ ಅಷ್ಟೇ, ನನ್ನ ಒಂದು ಅಷ್ಟೇ ಇದು. ಎಸ್ ಸರ್ ಕೂಡ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ನಮ್ಮ ಹೋರಾಟ ಏನಿದ್ರು ಕೂಡ ಭಯೋತ್ಪಾದಕರ ವಿರುದ್ಧ, ಲಷ್ಕರ್ ಇ ತೊಯ್ಬಾ ಆಗಿರ್ಬೋದು ಅಥವಾ ಭಾರತದ ಮೇಲೆ ದಾಳಿಗಳನ್ನ ಮಾಡ್ತಾ ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂಥವರ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕು, ಸೇನೆಗಳ ನಡುವೆ ಅಲ್ಲ ಎನ್ನುವಂಥದ್ದಾಗಿ. ಎಸ್, ಕರ್ನಲ್ ವೆಂಕಟೇಶ್ ಸರ್ ಕೂಡ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ಈಗಾಗಲೇ ಯುದ್ಧದ ವಿಚಾರವಾಗಿ ನಾವು ಸಾಕಷ್ಟು ಮಾತುಕತೆಯನ್ನು ನಡೆಸಿದ್ವಿ ಸರ್ ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ. ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಮುಂದೆ ಯಾವ ನಿರ್ಧಾರಕ್ಕೆ ಬರಬಹುದು ಅಂತೇಳಿ ಸರ್? ಈ ಸಲ ಸ್ವಲ್ಪ ಪ್ರೊವೊಕೇಶನ್ ಜಾಸ್ತಿ ಇದೆ ಅಂಡ್ ವಾರ್ ಕ್ಲೌಡ್ಸ್ ಆರ್ ಕ್ಲೋಸರ್. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಇಂಡಿಪೆಂಡೆನ್ಸ್ ಸಿಕ್ಕ ನಂತರ 1948 ಯುದ್ಧ ಆಯ್ತು ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ. ಅದಾದ ನಂತರ ಒಂದು 18 ವರ್ಷ ಶಾಂತಿ ಇತ್ತು. ಎಲ್ಲಿವರೆಗೆ ಅಂತಂದ್ರೆ 1965 ಒಂದು ವಾರ ಆಯ್ತು. ಅಂದ್ರೆ 1948 65 ವರೆಗೆ ಪೀಸ್ ಇತ್ತು. ಅದಾದ ನಂತರ 1971 ವಾರ್ ಆದ ನಂತರ ಈ ಟೆರರಿಸಂ ಸ್ಟಾರ್ಟ್ ಆದದ್ದು 1989 ಅಂದ್ರೆ 71ರಿಂದ 89 ವರೆಗೆ 18 ವರ್ಷ ಶಾಂತಿ ಇತ್ತು. ಅಂದ್ರೆ ಮೇಜರ್ ಬ್ಲೋ ಕೊಟ್ಟಾಗ ಸ್ವಲ್ಪ ಇದಿರ್ತದ. ಆಮೇಲೆ ಇದು ಟೆರರ್ ಅಟ್ಯಾಕ್ಸ್ now and then it is not one attack, ಇದು ಮೇಜರ್ ಅಟ್ಯಾಕ್. ಬಟ್ there are so many attacks which have taken place, thousands of attacks have taken place 89 ಹಿಡಿದು ಇದುವರೆಗೆ. ಸೊ ಇದು ಹೇಗೆ ಇದ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಸೆವರಲ್ ವೇಸ್ ಇದೆ. ಒಂದು ಮಿಲಿಟರಿ ಆಪ್ಷನ್ ಈಸ್ ಡೆಡ್ಲಿ ಒನ್ ಅಂಡ್ ಇಟ್ ಶುಡ್ ಬಿ ದ ಲಾಸ್ಟ್ ಒನ್. ಎಂತಂದ್ರೆ ಇಟ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್ ಫಾರ್ ಎನಿ ಕಂಟ್ರಿ, ಐದರ್ ದೇ ಆರ್ ದಿಸ್ ಥಿಂಗ್. ವಾರ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್. ಅದಕ್ಕಿಂತ ಮೊದಲು ಡಿಪ್ಲೊಮ್ಯಾಟಿಕ್ ಮತ್ತೆ ಎಕನಾಮಿಕ್ ಮತ್ತೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಏನಂತಂದ್ರೆ ಅವ್ರಿಗೆ ಅವ್ರ ಗ್ರೇ ಲಿಸ್ಟ್ ಆಗಲಿ ಬ್ಲಾಕ್ ಲಿಸ್ಟ್ ಆಗಿ ಪಾಕಿಸ್ತಾನ ಮಾಡಿ ತೋರಿಸೋದು, ಅದಕ್ಕೆಲ್ಲ ಸಾಕಷ್ಟು ಪ್ರೂಫ್ ಸಂಗ್ರಹಿಸಬೇಕಾಗ್ತದೆ ಆ ಸ್ಥಿತಿ ತರಬೇಕಂತಂದ್ರೆ. ಸೊ ಇದು ಏನಂತಂದ್ರೆ ಅವ್ರಿಗೆ ಎಕನಾಮಿ ಡೌನ್ ಇದೆ, ನಮ್ದು ಎಕನಾಮಿ
ಫೇವರಬಲ್ ಇದೆ. ಬಟ್ ಯುದ್ಧ ಆದ ನಂತರ ಎಕನಾಮಿ ನಮ್ದು ಹಾಳಾಗ್ತದೆ. ದಟ್ ಆಲ್ಸೋ ವಿ ಶುಡ್ ರಿಮೆಂಬರ್. ಸೊ ಈಗ ಇವತ್ತಿನ ಮೀಟಿಂಗ್ ಆದ ನಂತರ ಪ್ರೈಮ್ ಮಿನಿಸ್ಟರ್ ಅವರು ಎಲ್ಲ ಆರ್ಮಿ ಚೀಫ್ಸ್ ಏನಂತಂದ್ರೆ ಒಂಥರ ಫ್ರೀಡಮ್ ಕೊಟ್ಟಿದ್ದಾರೆ ತಮ್ಮ ಆಪರೇಷನ್ಸ್ ಪ್ಲಾನ್ ಮಾಡ್ಲಿಕ್ಕೆ. ಅಂದ್ರೆ ದೇ ಆರ್ ಎಟ್ ಫ್ರೀಡಮ್ ಟು ಪ್ಲಾನ್ ಎನಿ ಆಪರೇಷನ್. ಅದಾದ ನಂತರ ಇದು ಯಾಕೆ ಫುಲ್ ಫ್ರೀಡಮ್ ಕೊಟ್ಟಾರಂದ್ರೆ ನಡುವೆ ಯಾವ ಟೈಪ್ ಸಿಚುವೇಶನ್ ಬಂದ್ರು ದೇರ್ ಶುಡ್ ಬಿ ನೋ ಟೈಮ್ ವೇಸ್ಟೇಜ್. ರಿಪೋರ್ಟಿಂಗ್ ಬ್ಯಾಕ್ ಟು PMO, ರಿಪೋರ್ಟಿಂಗ್ ಬ್ಯಾಕ್ ಟು CCS. ತಾವ್ದು ಏನಂತಂದ್ರೆ ತಮ್ಮದೇ ಆದಂತ ನಿರ್ಧಾರ ತಗೋಬಹುದು ಯಾವ ಟೈಪ್ ಸಿಚುವೇಶನ್ ಡೆವಲಪ್ ಆಗ್ತದೆ ಆಸ್ ಅ ಮ್ಯಾಟರ್ ಆಫ್ ಎಸ್ಕಲೇಷನ್, ಆಸ್ ಅ ಮ್ಯಾಟರ್ ಆಫ್ ದಿಸ್ ಥಿಂಗ್. ಸೊ ಇದರಲ್ಲಿ ಹೂ ವಿಲ್ ಬ್ಲಿಂಕ್ ಫಸ್ಟ್, ಯಾರು ಹೂ ವಿಲ್ ಬ್ಲಿಂಕ್ ಫಸ್ಟ್, ವೆದರ್ ದೇ ವಿಲ್ ಅಗ್ರೆಸ್ ಅಸ್ ಆರ್ ಹೂ ವಿಲ್ ಗೋ ಮತ್ಲಬ್ ವಿಲ್ ಬಿ ದ ಅಗ್ರೆಸರ್, ಅದನ್ನ ಕಾದು ನೋಡ್ಬೇಕಾಗಿದೆ. ಸರ್, ಈಗ ಫೈರಿಂಗ್ ಆಗ್ತಾ ಇದೆಯಲ್ಲ ಸರ್, ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ಗುಂಡಿನ ದಾಳಿಗಳೆಲ್ಲ ಆಗ್ತಾ ಇದೆ, ಕೌಂಟರ್ ಅಟ್ಯಾಕ್ ಕೂಡ ಆಗ್ತಾ ಇದೆ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಇದು ಏನಪ್ಪ ಆಲ್ ಅಲಾಂಗ್ LOC ಇದು ಪ್ರೊವೊಕೇಶನ್ಸ್ ನಡುವೆ ಅದೆಲ್ಲ ಸ್ವಲ್ಪ ದಿವಸವರೆಗೆ ಆಗ್ತದೆ, ಆಮೇಲೆ ಎಸ್ಕಲೇಟರ್ ಆಗ್ತದೆ, ಮತ್ತೆ ಏನಪ್ಪಾ ಅಂದ್ರೆ ಕಡಿಮೆನೂ ಆಗ್ತದೆ. ಸೊ ದಿಸ್ ಈಸ್ ಆಲ್ ಅಲಾಂಗ್ LOC ಅಂಡ್ ಆಲ್ ಅಲಾಂಗ್ ಇಂಡೋ-ಪಾಕ್ ಬಾರ್ಡರ್. ಏನಪ್ಪಾ ಅಂತಂದ್ರೆ ಇದು ದಿಸ್ ಇಸ್ ನಾಟ್ ಎ ನ್ಯೂ ಥಿಂಗ್. ಏನಂತಂದ್ರೆ ಫಾರ್ ಎನಿಥಿಂಗ್ ಟು ಎಸ್ಕಲೇಟ್ ಇದೇನಪ್ಪ, ದಿಸ್ ಇಸ್ ನಾಟ್ ದ ಐಡಿಯಲ್ ಕಾಸ್. ಯೂಶುವಲ್ ಮೂಮೆಂಟ್ಸ್, ಯೂಶುವಲ್ ನಾರ್ಮಲ್. ದಿಸ್ ಇಸ್ ನಾಟ್ ನೌ ಸಮಥಿಂಗ್ ನ್ಯೂ. ಎಸ್ ಸರ್, ಎಸ್. ಗಮನಿಸ್ತಾ ಇರ್ಬೋದು, ಸಾಕಷ್ಟು ಮಾಹಿತಿಗಳನ್ನು ಅತಿಥಿಗಳು ಕೂಡ ಕೊಡ್ತಾ ಇದ್ರು. ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿ ಭಾರತ ಸದ್ಯಕ್ಕಿದೆ, ಭಾರತೀಯ ಸೇನೆ ಇದೆ ಎನ್ನುವುದಾಗಿ ರಾಜಶೇಖರ್ ಸರ್ ಈಗ ಸರ್ ಕೂಡ ಹೇಳ್ತಾ ಇದ್ರು. ಈ ಹಿಂದೆ ನಡೆದಿರುವಂಥ ಪ್ರತೀಕಾರದ ದಾಳಿ, ನಾವು ಭಾರತ ಪಾಕಿಸ್ತಾನದ ಮೇಲೆ ಅಥವಾ ಭಯೋತ್ಪಾದಕರ ಮೇಲೆ ತೆಗೆದುಕೊಂಡಂಥ ಒಂದಷ್ಟು ರಿವೆಂಜ್ಗಳು, ಇದಕ್ಕೆ ಇಸ್ರೋ ಕೂಡ ನೆರವಾಗಿತ್ತು. ಬಟ್ ಪ್ರತಿಯೊಂದು ದಾಳಿಯ ಸಂದರ್ಭದಲ್ಲೂ, ಭಾರತ ಪ್ಲಾನ್ ಮಾಡುವಂಥ ಸಂದರ್ಭದಲ್ಲೂ ಇಸ್ರೋದ ಬೆಂಬಲ ಯಾವ ರೀತಿಯಾಗಿರುತ್ತೆ ಸರ್? ಸರ್, ಖಂಡಿತ ಇಸ್ರೋ ಸ್ಯಾಟಿಲೈಟ್ ಸಿಸ್ಟಮಿಂದ ಬೇಕಾಗಿರ್ತಕ್ಕಂಥ ಫೆಸಿಲಿಟಿ, ಸಪೋರ್ಟ್ ಎಲ್ಲ ಇಸ್ರೋ ಖಂಡಿತ ಕೊಡಲೇಬೇಕು ನಮ್ಮ ದೇಶಕ್ಕೆ. ಯಾಕಂದರೆ ಈಗ ನೀವು ಹಳೆ ದಾಳಿಗಳು ನೋಡಿದಾಗ ಎಲ್ಲೆಲ್ಲಿ ಯಾವ್ದಾದ್ರು ಏನು ಅಡಗಿತ್ತು, ಅದೆಲ್ಲ ಏನೇನು ಆಗಿತ್ತು, ಅದೆಲ್ಲ ಸ್ಯಾಟಲೈಟ್ ಇಮೇಜ್ ಕ್ಯಾಪ್ಚರ್ ಮಾಡಿ ಡಿಫೆನ್ಸಿಗೆ ಸಪೋರ್ಟ್ ಮಾಡ್ತಾನೆ ಇದೆ, ಮಾಡ್ತಾನೆ ಇರುತ್ತೆ. ಸೊ ಇದಕ್ಕಾಗಿ ಒಂದು ವಿಭಾಗನೂ ಇದೆ ನಮ್ಮಲ್ಲಿ, ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ನೀವು ಏನು ನೋಡಿದ್ರೆ, ನೀವು ಯಾವುದೇ ದಾಳಿಯಲ್ಲಿ ನೋಡಿದ್ರು ಇಸ್ರೋದು ರೋಲ್ ಭಾಳ, ಇದು ಕಾಂಟ್ರಿಬ್ಯೂಷನ್ ಭಾಳ ಇದೆ. ಮಾಡ್ತಾನೂ ಇರ್ತಾರೆ, ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ಇನ್ಎವಿಟಬಲ್, ಮಾಡಲೇಬೇಕು. ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಸಂಸ್ಥೆ ಆಗಿ, ನಮ್ಮ ದೇಶದ ಒಂದು ಎಕ್ವಿಪ್ಮೆಂಟ್ಸ್ನೆಲ್ಲ ಯೂಸ್ ಮಾಡ್ಕೊಂಡು, ಸ್ಯಾಟಲೈಟ್ಸ್ ಯೂಸ್ ಮಾಡ್ಕೊಂಡು. ಆ್ಯಂಡ್ ಇವತ್ತು ನೋಡಿದ್ರೆ ಇಸ್ರೋನೂ ಅಷ್ಟೇ ಭಾಳ ಮುಂದೆ ಬಂದಿದೆ ಕಂಪೇರ್ ಟು ಎನಿ ಅದರ್ ಕಂಟ್ರೀಸ್. ಸೊ ಈ ಡಿಫೆನ್ಸಲ್ಲೂ ಅಷ್ಟೇ ಬೇಕಾದಷ್ಟು ಉಪಕರಣಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಖಂಡಿತ ಯೂಸ್ ಮಾಡ್ತಿದ್ದಾರೆ. ಎಸ್ ಸರ್, ನೀವು ಹೇಳ್ತಾ ಇದ್ರಿ ದಾಳಿಯ ಸಂದರ್ಭದಲ್ಲಿ ಮಾತ್ರ ಅಲ್ಲ, ದಾಳಿ ಆದ್ಮೇಲೂ ಪಾಕಿಸ್ತಾನ ಸುಳ್ಳು ಹೇಳಿದಂಥ ಸಂದರ್ಭದಲ್ಲೂ ಇಸ್ರೋ ಸ್ಯಾಟಲೈಟ್ ಇಮೇಜ್ಗಳು ಭಾರತದ ನೆರವಿಗೆ ಬಂದಿತ್ತು ಅಂತೇಳಿ. ಹೌದು, ಖಂಡಿತ ಬಂದಿತ್ತು. ಖಂಡಿತ ಬಹಳಷ್ಟು ಇಮೇಜಸ್ ಕೊಟ್ಟಿದ್ದಾರೆ. ಅವರು ಏನೇನು ಸುಳ್ಳು ಹೇಳಿದರು ಅದೆಲ್ಲ ಓಪನ್ ಆಗಿ ತೋರಿಸಿದ್ದಾರೆ. ನೀವೆಲ್ಲ ಇದು ಹೇಳಿರೋದು ಸುಳ್ಳು ಅಂತೆಲ್ಲ ತೋರಿಸಿದ್ದಾರೆ. ಇದು ನಮಗೆ ಪ್ರೂಫ್ ಇದೆ, ಪ್ರೂಫ್ ಎಲ್ಲ ಇದೆ ಇದಕ್ಕೆ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಕೌಂಟ್ ಡೌನ್ ಅಂತ ಹೇಳ್ತಾ ಇದ್ದಾರೆ. ಇದು ಒಂದ್ ಕಡೆಯಲ್ಲಿ ಆಗ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು ಎನ್ನುವಂಥದ್ದು ಎಲ್ಲರ ಒತ್ತಾಯ. ಯಾಕಂತ ಹೇಳಿದ್ರೆ 26 ಜನರ ಹತ್ಯಾಕಾಂಡ ಆಗಿದೆ ಪಹಲ್ಗಾಮ್ನಲ್ಲಿ. ಭಾರತ ಯಾವ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಮಾತನಾಡ್ತಾ ಇದ್ವಿ. ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು. ಸರ್, ನೀವು ಕೂಡ ಸೇನೆಯಲ್ಲಿ ಇದ್ದವರು, ಈ ರೀತಿಯಾದಂಥ ಮೂಮೆಂಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಯಾವ ನಿರ್ಧಾರಕ್ಕೆ ಬಂದಿರಬಹುದು, ಅಥವಾ ಭಾರತ ಏನನ್ನ ಟಾರ್ಗೆಟ್ ಮಾಡ್ತಾ ಇರಬಹುದು ಈಗ ಅಂತೇಳಿ ಸರ್? ಈಗ ಆಕ್ಚುಲಿ ಸೇನೆ ಹೈಯೆಸ್ಟ್ ಲೆವೆಲ್ದಲ್ಲಿ ಅವ್ರು ಏನು ಪ್ಲಾನ್ ಮಾಡಿರ್ತಾರಂತ ನಾವ್ ಅದು ಗೊತ್ತಾಗೋದಿಲ್ಲ. ಅವ್ರು ಲೀಕ್ ಮಾಡೋದನ್ನು ಬೇಡ, ಅದೆಲ್ಲ ಇಟ್ ಇಸ್ ಒನ್ ಆಫ್ ದ ಸೀಕ್ರೆಟ್ ಇದು. ಬಟ್ ನಾವು ಏನಪ್ಪ, ವಿ ಕ್ಯಾನ್ ಓನ್ಲಿ ಗೆಸ್ ವಾಟ್ ಕ್ಯಾನ್ ಹ್ಯಾಪನ್ ಅಂತಂದ್ರೆ, ಈಗ ಬಹಳ ದಿವಸದಿಂದ ಒಂದು ಈಸಿಯಾಗಿ ನಾವು ಆಸ್ ಅನ್ ಎಕ್ಸಾಂಪಲ್, ಆಸ್ ಅನ್ ಹೈಪೋಥೆಟಿಕಲ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, POK ಈಸ್ ಏನಂತಂದ್ರೆ POKದಲ್ಲಿ ಟೆರರ್ ಕ್ಯಾಂಪ್ಸ್ ಇದೆ. ಇದುವರೆಗೆ ನಮಗೆ ಬಂದಂತ ಮಾಹಿತಿ ಇದು, ಸಿನ್ಸ್ ಇಟ್ ಇಸ್ ಅ ಟೆರರ್ ಅಟ್ಯಾಕ್, ಟೆರರಿಸ್ಟ್ ಕ್ಯಾಂಪ್ ಏನಂತಂದ್ರೆ ಜನರಲಿ POK ಇನ್ ಅಂಡ್ ಅರೌಂಡ್ ಇದೆ. ಆ ಟೆರರ್ ಕ್ಯಾಂಪ್ ನ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡಬಹುದು. ಏರ್ ಸ್ಟ್ರೈಕ್ ಆಗ್ಲಿ, ಮಿಸೈಲ್ ಸ್ಟ್ರೈಕ್ ಆಗ್ಲಿ, ರಾಕೆಟ್ ಸ್ಟ್ರೈಕ್ ಆಗ್ಲಿ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಗ್ಲಿ, ಒಂದು ಅದು ಆಪ್ಷನ್ ಇದೆ. ಎರಡನೇದು ಏನಂತಂದ್ರೆ
ಅಂದ್ರೆ ಇಟ್ ವಿಲ್ ಬಿ ದ ವಿನ್ ಸಿಚುವೇಶನ್ ಇಫ್ POK ಇಸ್ ಕ್ಯಾಪ್ಚರ್ಡ್. ಲ್ಯಾಂಡ್ ಮೂವ್ಮೆಂಟ್ ಆಫ್ ಟ್ರೂಪ್ಸ್ ಆದ್ರೂ ಆಗ್ಬಹುದು. ಸೊ ದಟ್ ಈಸ್ ಲಿಟಲ್ ಏನಪ್ಪಾ ಅಂದ್ರೆ ಅದು ಒಂದು ಎಸ್ಕಲೇಟ್ ಆಗ್ತದೆ ಸಿಚುವೇಶನ್ ಆ ತರ ಏನಾದ್ರೆ. ಬಟ್ ಅದು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆಪ್ಷನ್. ಬಟ್ ಅದಕ್ಕಿಂತ ಮೊದಲು ಕೆಲವೊಂದು ಸ್ಟ್ರಾಟಜಿಕ್ ಅಸೆಟ್ಸ್ ಅಂತ ಇರ್ತಾವ. ಅವ್ರು ಪಾಕಿಸ್ತಾನದ್ದು ವಾರ್ ಫೈಟಿಂಗ್ ಕೆಪಬಿಲಿಟಿ ಅಂತ ಇರ್ತದಲ್ಲ, ಸ್ಟ್ರಾಟಜಿಕ್ ಏನಪ್ಪ ಅಂದ್ರೆ ಟಾರ್ಗೆಟ್ಸ್. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಇವತ್ತಿನಿಂದನೇ ಈಗ ಆಲ್ರೆಡಿ ಒಂದು ವಾರ ಪಾಸ್ ಆಗಿದೆ. ಏನ್ ಮಾಡ್ಬೇಕಂತಂದ್ರೆ ಅವ್ರು ವಾರ್ ಮಷಿನರಿ ಏನಪ್ಪ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್, ಸೈಬರ್ ಸಿಸ್ಟಮ್, ಮಿಲಿಟರಿಯಲ್ಲಿ ವರ್ಕ್ ಆಗ್ತಕ್ಕಂಥ ಕಮಾಂಡ್ ಕಂಟ್ರೋಲ್ ಸೈಬರ್ ಸಿಸ್ಟಮ್ ಫಸ್ಟ್ ಅದು ಅಟ್ಯಾಕ್ ಆಗ್ಬೇಕು. ಅಂದ್ರೆ ಅವ್ರಿಗೆ ಏನು ಕಮಾಂಡ್ ಅಂಡ್ ಕಂಟ್ರೋಲ್ ಇದು ಮಾಡೋದಾಗಲ್ಲ, ಕಮ್ಯುನಿಕೇಶನ್ ಹೇಟ್ ಮಾಡ್ಬೇಕು. ದೊಡ್ಡ ದೊಡ್ಡ ಎಕನಾಮಿಕ್ ಸೈಬರ್ ಅಟ್ಯಾಕ್ ಮಾಡ್ಬೇಕಂದ್ರೆ ಇವರು ಯಾರಂತಂದ್ರೆ ಇಸ್ರೇಲ್ದವರು ಬಹಳಷ್ಟು ಎಕ್ಸ್ಪರ್ಟ್ ಆರ. ಇಸ್ರೇಲ್ದು ಹೆಲ್ಪ್ ನಾವ್ ಏನಾದ್ರು ಕೇಳಿದ್ರೆ ಅವರು ಡೆಫಿನೆಟ್ಲಿ ಏನಂತಂದ್ರೆ ನಮ್ಮ ಹೆಲ್ಪಿಗೆ ಬರ್ತಾರೆ. ಒನ್ ಇಸ್ ಸೈಬರ್ ಅಟ್ಯಾಕ್, ಕಮ್ಯುನಿಕೇಶನ್ ಅಟ್ಯಾಕ್, ಕಮಾಂಡ್ ಅಂಡ್ ಕಂಟ್ರೋಲ್ ಅಟ್ಯಾಕ್. ಆಮೇಲೆ ಇನ್ನೊಂದು ಸ್ಟ್ರಾಟಜಿಕ್ ಅಂಡ್ ಎಕನಾಮಿಕ್ ಟಾರ್ಗೆಟ್ಸ್ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಆಯಿಲ್ ರಿಫೈನರೀಸ್ ಅಥವಾ ಎಲೆಕ್ಟ್ರಿಸಿಟಿ ಗ್ರಿಡ್ ಸಿಸ್ಟಮ್. ಈಗ ಏನಂತಾರೆ ಕಂಪ್ಲೀಟ್ ಒಂದು ಗ್ರಿಡ್ ಸಿಸ್ಟಮ್ ಬಾಂಬ್ ಮಾಡಿಬಿಟ್ರೆ ಏನಾಗ್ಬಿಡ್ತದೆ ಅಂದ್ರೆ ಕಂಪ್ಲೀಟ್ಲಿ ದರ್ ವಿಲ್ ಬಿ ಡಾರ್ಕ್ನೆಸ್. ಸೊ ಎನಿಥಿಂಗ್ ಡಿಪೆಂಡೆಂಟ್ ಆನ್ ಎಲೆಕ್ಟ್ರಿಸಿಟಿ ಎಲ್ಲ ಟಪ್ ಆಗಿಬಿಡ್ತದೆ. ಆ ತರ ಏನಂತಂದ್ರೆ ಪ್ರಿಯಂಪ್ಟಿವ್ ಸ್ಟ್ರೈಕ್ ಮಾಡಿ ಆಮೇಲೆ ಯುದ್ಧ ಅಂತಂದ್ರೆ ಡೇ ಟು ಡೇ ಅಪ್ಡೇಟ್ ಇರ್ತದ. ಡೇ ಟು ಡೇ ಏನಂತಂದ್ರೆ ಅವರು ಬೆಂಡ್ ಆಗ್ತಾರೋ ಅಥವಾ ಏನಂತಂದ್ರೆ ದೇ ವಿಲ್ ಕಮ್ ಫಾರ್ ಸರೆಂಡರ್, ದೇ ವಿಲ್ ಕಮ್ ಫಾರ್ ಸೀಸ್ ಫೈರ್. ಅದೆಲ್ಲ ಒಂದು ಸಲ ಸ್ಟಾರ್ಟ್ ಆದ ನಂತರ ಇವೆಲ್ಲ ಮಾತುಕತೆ ಬ್ಯಾಕ್ಡೋರ್ ಚಾನಲ್, ಬ್ಯಾಕ್ಡೋರ್ ಡಿಪ್ಲೊಮಸಿ ನಡೀತಾ ಇರ್ತದೆ. ಸೊ ಈಗ ಏನಂತಂದ್ರೆ ಫುಲ್ ಸ್ಕೇಲ್ ವಾರ್ ಅಂತ ಆಗೋದಿಲ್ಲ. ಸ್ವಲ್ಪ ಮಿಲಿಟರಿ ಆಕ್ಷನ್ ಅಂತೂ ಡೆಫಿನೆಟ್ಲಿ ದೇರ್ ಆರ್ ಸಿಂಪ್ಟಮ್ಸ್ ಅದಾಗಬಹುದು. ಎಸ್ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ರಾಜಶೇಖರನ್ ಸರ್. ಈಗ ಭಾರತ ಸರ್ಕಾರ ತೆಗೆದುಕೊಂಡಿರುವಂಥ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ, ಸಿಂಧು ನದಿ ನೀರಿನ ವಿಚಾರವಾಗಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡ್ರು, ವೀಸಾ ವಿಚಾರವಾಗಿ. ಈ ನಿರ್ಧಾರಗಳಿಂದ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಹೊಡೆತ ಬಿತ್ತು ಅಂತ ಹೇಳಿ ಸರ್? ಖಂಡಿತ ಅವ್ರಿಗೆ ಇದು ಭಾಳಷ್ಟು ಹೊಡಿತ ಬಿದ್ದಿರುತ್ತೆ ಸರ್. ಅವರಿಗೆ ಮೇಯ್ನ್ ಅಗ್ರಿಕಲ್ಚರ್ಗೆ ಸೋರ್ಸ್ ಇರೋದು ನಮ್ಮ ಸಿಂಧು ಡ್ಯಾಮಿಂದಾನೆ. ಈಗ ಅದು ಸ್ಟಾಪ್ ಆದರೆ ಈಗ ಆಲ್ರೆಡಿ ಅವ್ರದ್ದು ಎಕನಾಮಿ ಕುಸಿದಿರೋ ಎಕನಾಮಿಯಲ್ಲಿ ಈಗ ಈ ಅಗ್ರಿಕಲ್ಚರ್ದು ಅವ್ರು ಸ್ವಲ್ಪ ಎಕನಾಮಿ ಇತ್ತು. ಈಗ ಅಗ್ರಿಕಲ್ಚರ್ ಅದು ಬಿದ್ದೋದ್ರೆ ಫುಲ್ ಡೌನ್ ಆಗ್ತಾರೆ. ಸೊ ಅವರಿಗೆ ಅದರಿಂದ ಒಂದು ಸ್ವಲ್ಪ ಇದಿದೆ. ಸೊ ದಟ್ ಇಸ್ ಎ ಗುಡ್ ಆಕ್ಷನ್ ವಾಟ್ ದೇ ಹ್ಯಾವ್ ಟೇಕನ್. ನಮ್ಮ ಕಂಟ್ರಿ ಏನು ತೊಗೊಂಡಿದೆ, ಇಟ್ಸ್ ಅ ಗುಡ್ ಥಿಂಗ್ ವಾಟ್ ದೇ ಹ್ಯಾವ್ ಡನ್. ಬಟ್ ಇದರಿಂದ ಅವ್ರು ಏನಾದರೂ ಇದು ಮಾಡಿ ಮುಂದೆ ಒಂದು ಇದು ತೋರಿಸಿದ್ರೆ ವಿ ಕ್ಯಾನ್ ಗೆಟ್ ಇನ್ ಟು ಇಟ್. ಎಸ್ ಸರ್, ಈಗ ವೀಸಾ ವಿಚಾರವಾಗಿ ಭಾರತ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ತೋ, ಇಲ್ಲಿರೋರು ಗಡಿನ ಪಾಕಿಸ್ತಾನಕ್ಕೆ ವಾಪಸ್ ಹೋಗಲೇಬೇಕು, ಹಾಗೆಯೇ ಮತ್ತೊಂದಿಷ್ಟು ನಿರ್ಧಾರಗಳು, ಇದರಿಂದ ಏನಾಗಬಹುದು ಅಂತೇಳಿ ಸರ್? ಏನಾಗ್ಬೋದು ಅನ್ನೋದಕ್ಕನ್ನ ಅದು ಒಳ್ಳೆ ನಿರ್ಧಾರ ತಗೊಂಡಿರೋದು, ಒಳ್ಳೆ ನಿರ್ಧಾರ. ಫಸ್ಟ್ ಆಫ್ ಆಲ್ ಅವ್ರನ್ನ ಇಲ್ಲಿ ಇರಿಸೋದು ಡೇಂಜರಸ್ಸೇ ನಮಗೆ. ಯಾವ ರೀತಿ ಏನಾಗುತ್ತೆ ಗೊತ್ತಿಲ್ಲ. ನಮ್ಮವರು ಅಲ್ಲಿರೋದು ಇನ್ನೂ ಡೇಂಜರಸ್. ಕರೆಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟೆ. ಎಷ್ಟು ಕಳಿಸೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಲ್ಲಿರೋ ನಮ್ಮವ್ರನ್ನ ಕಳಿಸ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟೆ. ಸೊ ಅದು ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾರೆ ಸರ್. ಎಸ್ ವೆಲ್ ಸರ್. ಈಗ ಸಿಂಧು ನದಿ ನೀರಿನ ವಿಚಾರದಲ್ಲಿ ನಾವು ಪಾಕಿಸ್ತಾನಕ್ಕೆ ನೀರು ಬಿಡೋದಿಲ್ಲ ಅಂತ ಹೇಳಿದ್ರು. ನೀರು ಇಟ್ಕೊಂಡು ಏನು ಮಾಡ್ತಾರೆ ಸರ್? ಏನು ಮಾಡ್ಬೋದು ಮುಂದಿನ ಯೋಜನೆಗಳು ಅಂತೇಳಿ? ಅಷ್ಟೊಂದು ಪ್ರಮಾಣದ ನೀರು ಬೇರೆ ಯೋಜನೆಗಳಿಗೆ ಸಡನ್ ಆಗಿ ಪ್ಲಾನ್ ಹಾಕಕ್ಕಾಗತ್ತಾ ಭಾರತ? ಅಲ್ಲ, ಸಿ ರಿಸ್ಟೋರೇಷನ್ ಇದು ಸಮ್ಮರ್ ಆಗಿರೋದ್ರಿಂದ ರಿಸ್ಟೋರೇಷನ್ ಕೆನಾಟ್ ಬಿ ಅ ಮೇಜರ್ ರಿಸ್ಟೋರೇಷನ್. ಬಟ್ ಒನ್ ವೇ ಅಲ್ಲಿ ನೋಡಿದ್ರೆ ಇಟ್ಸ್ ಅ ಗುಡ್, ವಿ ಆರ್ ಸೇವಿಂಗ್ ಫಾರ್ ಫ್ಯೂಚರ್. ಎಸ್, ಬಟ್ ರೈನ್ ಜಾಸ್ತಿ ಆಗೋದ್ರೆ ಎಫೆಕ್ಟ್ ಆಗುತ್ತೆ. ಬಟ್ ಕೆಪಾಸಿಟಿ ಬೇಕು. ಆ ಕೆಪಾಸಿಟಿ ನೋಡ್ಕೊಂತಾರೆ. ಅದು ನೋಡಿ ಇದು ಮಾಡ್ತಾರೆ. ಅದರಲ್ಲಿ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಒಂದು ಸಲ ಡ್ಯಾಮ್ ಓಪನ್ ಮಾಡುವಂತ ಏನಾದರೂ ಚಾನ್ಸಸ್ ಇದೆಯಾ ಸರ್? ಹೇಗೆ ಅದು ವಾಟರ್ ವಾರ್ ಮಾಡಬಹುದಾ ಸರ್? ಅದು ನಮಗೆ ಇಲ್ಲ. ಎಸ್, ವೆಲ್ ಸರ್. ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ ಸರ್. ಈಗ ಪಾಕಿಸ್ತಾನದ ಕಾನ್ಸಂಟ್ರೇಷನ್ ಅನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಈಗ ನಾನು ಕೂಡ ಹೇಳ್ತಾ ಇದ್ದೆ, ಸಿಂಧು ನದಿ ನೀರಿನ ವಿಚಾರವಾಗಿ ತೆಗೆದುಕೊಂಡಂತ ನಿರ್ಧಾರ ಆರ್ಥಿಕ ಹೊಡೆತ ಅಥವಾ ಬೇರೆ ಬೇರೆ ರೀತಿಯಾದಂತಹ ರಾಜತಾಂತ್ರಿಕ ನಿರ್ಧಾರಗಳಿಂದ ಕೊಟ್ಟಿರುವಂತ ಹೊಡೆತ, ಇದು ಒಂದ್ ವೇಳೆ ಯುದ್ಧ ಆದ್ರೆ ಯಾವ ರೀತಿಯಾದಂತ ಪರಿಣಾಮವನ್ನ ಬೀರಬಹುದು ಸರ್? ಯುದ್ಧ ಆದ ನಂತರ ದೆನ್ ಅದಕ್ಕಿಂತ ಮೊದಲು ಪ್ರಿಯಂಪ್ಟಿವ್ ಸ್ಟೆಪ್ಸ್ ಅಥವಾ ಪ್ರೀ ರಿಕ್ವಿಸಿಟ್ಸ್ ಸ್ಟೆಪ್ಸ್ ಏನಿದೆಯಲ್ಲ ಅದು ಮಾಹಿತಿಗೆ ಬರೋದಿಲ್ಲ. ಯಾಕಂದ್ರೆ ಇವೆಲ್ಲ ಪ್ರೀ ರಿಕ್ವಿಸಿಟ್ಸ್ ಸ್ಟೆಪ್ಸ್ ಏನಿರ್ತಾವಂದ್ರೆ ಯುದ್ಧ ಆಗಬಾರ್ದು. ಇದಕ್ಕೆ ಏನಪ್ಪ ಅಂದ್ರೆ ಈ ಒಂದು ಪ್ರೆಷರ್ ಟ್ಯಾಕ್ಟಿಕ್ಸ್, ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ ದೆನ್ ಯುದ್ಧ ಇಸ್ ದ ಲಾಸ್ಟ್ ಆಪ್ಷನ್. ಈಗ ಸಿಂಧು ನದಿ ಹೇಳ್ಬೇಕಂತಂದ್ರೆ ಫಾರ್ ಎವ್ರಿ ರೆಸ್ಟ್ರಿಕ್ಷನ್ಸ್
ಅದಕ್ಕೆ ಏನಿರ್ತದಂದ್ರೆ ಸಿ ಟುಡೇ ರಿವರ್ಸ್ ಆರ್ ಡ್ರೈ, ಸೊ ನೀವು ವಾಟರ್ ಸ್ಟಾಕ್ ಮಾಡಿದ್ರೆ ಯು ಕ್ಯಾನ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ. ನಾಳೆ ಏನಾದ್ರು ಫ್ಲಡ್ ಲೈಕ್ ಸಿಚುವೇಶನ್, ಮನ್ಸೂನ್ ಚೆನ್ನಾಗಿತ್ತು, ಇದಾದ ನಂತರ ದೆನ್ ಯು ಹ್ಯಾವ್ ಟು ಹ್ಯಾವ್ ಎ ಏನಪ್ಪ, ಯು ಕಾಂಟ್ ಹೋಲ್ಡ್ ಬಿಯಾಂಡ್ ಸರ್ಟನ್ ಲೆವೆಲ್, ಯಾಕೆ ಡ್ಯಾಮ್ ಸ್ಟ್ರೆಂತ್ ಇರೋದಲ್ಲ. ಆಮೇಲೆ ಏನಂತಂದ್ರೆ ಈಗ ಬೈ ಚಾನ್ಸ್ ಅದನ್ನ ಫುಲ್ಲಿ ಪರ್ಮನೆಂಟ್ಲಿ ಇವ್ ನೀರು ಬಂದ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಯುಟಿಲೈಸ್, ವಿ ಹ್ಯಾವ್ ಟು ಹ್ಯಾವ್ ವೇಸ್ ಅಂಡ್ ಮೀನ್ಸ್ ಟು ಯುಟಿಲೈಸ್ ದಟ್ ವಾಟರ್. ಬಟ್ ಒಂದು ಏನ್ ಮಾಡ್ಬೇಕಂದ್ರೆ ಎನ್ವೈರನ್ಮೆಂಟಲ್ ವಾರ್ ಅಂತ ಇರ್ತದಲ್ಲ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ option to store the water and open all the gates. That will have a very devastating effect. And ಈ ತರ ಚೈನಾ ನಮ್ಮ ಮೇಲೆ ಅರುಣಾಚಲ್ ಪ್ರದೇಶ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಇವನ್ ದೇ ಕ್ರಿಯೇಟ್ ಆರ್ಟಿಫಿಷಿಯಲ್ ಲೇಕ್ಸ್, ಏನಪ್ಪ ಅಂದ್ರೆ ವಾಟರ್ ದಿಂದ ಅದನ್ನ ಏನಪ್ಪ ಅಂದ್ರೆ ಫಿಲ್ಅಪ್ ಮಾಡಿ ಒಂದ್ ಏನಪ್ಪ ಅಂದ್ರೆ ಒಂದ್ ಫೈನ್ ಸಡನ್ ಡೇ ಸೆಟಲೈಟ್ ಇಮೇಜರಿ ಇದೆ, ಏನಪ್ಪ ಲೇಕ್ ವಿಚ್ ವಾಸ್ ಫುಲ್, ನೆಕ್ಸ್ಟ್ ಡೇ ಇಟ್ ವಾಸ್ ಎಂಪ್ಟಿ. ಅಂದ್ರೆ ದೇ ರಿಲೀಸ್ ದ ಲೇಕ್, ದಟ್ ಮಚ್ ಆಫ್ ವಾಟರ್ comes with the force all along the river, and that will cause the damage. ಏನಪ್ಪ ಅಂದ್ರೆ ಎಲ್ಲ ರಸ್ತೆಯಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ ಆಗ್ಲಿ, ಯಾವ್ದಾದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗ್ಲಿ, ಅದೆಲ್ಲ ಎಫೆಕ್ಟ್ ಆಗ್ತದೆ. ನಾವು ಸ್ವಂತ ಒಂದು ಏರಿಯಾದಲ್ಲಿ ಇದ್ದಾಗ ಇದನ್ನ ನೋಡಿನಿ, ಆ ಟೈಪ್ ಫ್ಲಾಶ್ ಫ್ಲಡ್ಸ್ ಬಂದು. ಇದು ಫ್ಲಾಶ್ ಫ್ಲಡ್ಸ್ ಏನಪ್ಪ ಅಂದ್ರೆ ಯಾವ್ದಾದ್ರು ಅವಲಾಂಚ ಆಗ್ಲಿ, ರೈನ್ ಫಾಲ್ ಆಗ್ಲಿ, ಇದರಿಂದ ಆಗಿದ್ದಿಲ್ಲ. ಯಾವ್ದೊಂದು ಆರ್ಟಿಫಿಷಿಯಲ್ ಲೇಕ್ ಏನಪ್ಪ ಅಂದ್ರೆ ಬರ್ಸ್ಟ್ ಆದ ಸಲುವಾಗಿ ಆಗಿತ್ತು. ಅದೇ ರೀತಿಯಿಂದ ನೋಡಿದ್ರೆ ಈ ವಾಟರ್ ಏನು ಸ್ಟೋರೇಜ್ ಮಾಡ್ತೀವಲ್ಲ, ಎಲ್ಲ ಗೇಟ್ಸ್ ಓಪನ್ ಮಾಡಿದ್ದಾರೆ. ಬಟ್ ದ ರೂಟ್ ಇನ್ ವಿಚ್ ಇಟ್ ಇಸ್ ಪಾಸಿಂಗ್, ಪೋರ್ಷನ್ ಆಫ್ ಇಟ್ ಇಸ್ ಇಂಡಿಯಾ, ವಿಲ್ ಆಲ್ಸೋ ಗೆಟ್ ಎಫೆಕ್ಟೆಡ್, ವಿಲ್ ಬಿ ದ ಫಸ್ಟ್ ಒನ್ ಎಫೆಕ್ಟೆಡ್. ಅದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಎರಡನೇದು ಏನಂತಂದ್ರೆ ಕೌಂಟರ್ ಮೆಜರ್ಸ್. ಅವರು ಪಾಕಿಸ್ತಾನಿ ಏರ್ ಸ್ಪೇಸ್ ಏನಪ್ಪ ಸ್ಟಾಪ್ ಏರ್ ಸ್ಪೇಸ್, ಅದರಿಂದ ನಮ್ಗೆ ಹೊಡೆತಾಗ್ತದೆ. ಹೊಡೆತಂತಂದ್ರೆ ಅಷ್ಟು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಆನ್ ಫ್ಯೂಲ್, ಎಕ್ಸ್ಟ್ರಾ ಕಾಸ್ಟ್ ಟು ದ ಪ್ಯಾಸೆಂಜರ್ಸ್. ಬಟ್ ಎಟ್ ದ ಸೇಮ್ ಟೈಮ್ ಪಾಕಿಸ್ತಾನ ಕೂಡ ಅದರಿಂದ ಸಫರ್ ಆಗ್ತದೆ. ಯಾಕಂದ್ರೆ ಆ ಏರ್ ಸ್ಪೇಸ್ ನಿಂದ ಲೆಟಸ್ ಒಂದು 20 ಫ್ಲೈಟ್ ಪಾಕಿಸ್ತಾನಿ ಏರ್ ಸ್ಪೇಸ್ ಯೂಸ್ ಮಾಡ್ಕೊಂಡು ಫರ್ದರ್ ಹೋಗ್ತಿದ್ವು ಅಂದ್ರೆ ಅವ್ರು ಏನಪ್ಪ ಅಂದ್ರೆ ದೇ ಹ್ಯಾವ್ ಟು ಪೇ ಟ್ಯಾರಿಫ್ ಫಾರ್ ಎವ್ರಿ ಫ್ಲೈಟ್ ದಟ್ ಹಸ್ ಪಾಸ್ಡ್ ಓವರ್ ಪಾಕಿಸ್ತಾನ್, ಬಿಕಾಸ್ ದೇ ಆರ್ ಟೇಕಿಂಗ್ ಪಾಕಿಸ್ತಾನಿ ಸರ್ವಿಸಸ್. ATC ಆಗ್ಬಾರ್ದು, ಏನೇ ಇರ್ಬೋದು. ಸೊ ದೇ ಆರ್ ಲೂಸಿಂಗ್ ದಟ್ ಮಚ್ ಆಫ್ ರೆವೆನ್ಯೂ, ಬಟ್ ದೇ ಆರ್ ಲೂಸಿಂಗ್ ಲೆಸ್ ರೆವೆನ್ಯೂ. ನಮ್ಗೆ ಕಂಪೇರ್ ಮಾಡಿದ್ರೆ ಲೆಸ್ ರೆವೆನ್ಯೂ, ಬಟ್ ವಿ ಆರ್ ಆಲ್ಸೋ ಲೂಸಿಂಗ್ ರೆವೆನ್ಯೂ. ಬಟ್ ಒಂದು ವಿಷಯ, ಇದು ನ್ಯೂಕ್ಲಿಯರ್ ಡಾಕ್ಟ್ರಿನ್ ಇಬ್ಬರದು ನೋಡಿದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಆಗಬಾರ್ದು, ಆಗೋದಷ್ಟು ಈಸಿನೇ ಅಲ್ಲ. ಲೆಟ್ ಅಸ್ ನಾಟ್ ಯೂಸ್ ಇಟ್. ಬಟ್ ಅವ್ರದ್ದು ನ್ಯೂಕ್ಲಿಯರ್ ಡಾಕ್ಟ್ರಿನ್, ಪಾಕಿಸ್ತಾನದ ನ್ಯೂಕ್ಲಿಯರ್ ಡಾಕ್ಟ್ರಿನ್ ದಲ್ಲಿ ಏನಿದೆ ಅಂದ್ರೆ ದೇ ಕ್ಯಾನ್ use, they are justified in using the nuclear weapons if other country, the enemy country forces them to economic strangulation. Economic strangulation ಅಂತಕೊಂಡು ಅಂದ್ರೆ ಎಕನಾಮಿಕ್ಸ್ ಕುತ್ತಿಗೆವರೆಗೆ ತಂದಾಗ ಮಾಡಿದಾರೆ ನಮ್ದು ಅಂತಕೊಂಡು ಆ ಟೈಪ್ ಸಿಚುವೇಶನ್ ಬಂದಾಗ ದೇ ಕ್ಯಾನ್ ಯೂಸ್. ಸೊ ಬಟ್ ಭಾರತದ ಪರಿಸ್ಥಿತಿ ನ್ಯೂಕ್ಲಿಯರ್ ವಿಚಾರದಲ್ಲಿ ಹಾಗಿಲ್ಲ ಸರ್, ಹಾಗೆ ಇದೆಯಾ ಸರ್, ಹೇಗೆ? ನಮ್ದು ಪಾಲಿಸಿ, ನ್ಯೂಕ್ಲಿಯರ್ ಪಾಲಿಸಿ ಏನಿದೆ, ನೋ ಫಸ್ಟ್ ಯೂಸ್. ನಾವು ಫಸ್ಟ್ ಯೂಸ್ ಮಾಡೋದಿಲ್ಲ, ಬಟ್ ಯಾರಾದ್ರೂ ಸ್ಟ್ರೈಕ್ ಮಾಡಿದಪ್ಪ ಅಂದ್ರೆ ವಿಲ್ ರಿಟಾಲಿಯೇಟ್ ಅಂತ ನಮ್ದಿದೆ. ಬಟ್ ದರ್ ಇಸ್ ಅ ಹಿಡನ್ ಏನಪ್ಪ ಅಂದ್ರೆ ಕ್ಲಾಸಸ್ ಇದೆ. ಏನಂತಂದ್ರೆ ಬೈ ಚಾನ್ಸ್ ನೋ ಫಸ್ಟ್ ಯೂಸ್ ಅಂತ ತಿಳ್ಕೊಂಡು ಯು ಡೋಂಟ್ ವೇಟ್ ಫಾರ್ ಎನಿಮಿ ಕಂಟ್ರೀಸ್ ಟು ಯೂಸ್ ಇಟ್. ಬೈ ಚಾನ್ಸ್ ಶೋರ್ ಶಾರ್ಟ್ ಏನಪ್ಪ ಅಂದ್ರೆ ಕಾಂಕ್ರೀಟ್ ಎವಿಡೆನ್ಸ್ ಇತ್ತು, ಒಂದ್ ವೇಳೆ ನ್ಯೂಕ್ಲಿಯರ್ ವೆಪನ್ಸ್ ಅವ್ರು ಯೂಸ್ ಮಾಡ್ತಾರಂತಂದ್ರೆ ದೆನ್ ನೋ ಫಸ್ಟ್ ಯೂಸ್ ಪಾಲಿಸಿ ವರ್ಕ್ ಆಗೋದಿಲ್ಲ. ದೆನ್ ವಿ ಕ್ಯಾನ್ ಪ್ರಿಯಂಪ್ಟ್ ದ ಪ್ಲಾನ್ ಅಂಡ್ ಸ್ಟ್ರೈಕ್. ಅದನ್ನು ಇದೆ. ಎಸ್ ಸರ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ನ್ಯೂಕ್ಲಿಯರ್ ವೆಪನ್ಸ್ ವಿಚಾರವಾಗಿ. ರಾಜಶೇಖರ್ ಸರ್, ಈಗ ಭಾರತ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ಆದರೆ ಅದಕ್ಕಿಂತ ಮುಂಚಿತವಾಗಿ ಭಾರತ ಏನು ನಿರ್ಲಕ್ಷ್ಯ ಮಾಡ್ತು ಅಂತ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಪಹಲ್ಗಾಮ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ನಿರ್ಲಕ್ಷ್ಯ ಎಲ್ಲಿ ಮಾಡಿತ್ತು ಭಾರತ ಅಂತೇಳಿ. ಸರ್, ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದರೆ ಈ ಎಪಿಸೋಡ್ ನಡೆಯೋದಕ್ಕೆ ಮೊದಲು ದೇರ್ ವಾಸ್ ಅ ಟೈಟ್ ಸೆಕ್ಯೂರಿಟಿ. ಓಕೆ. ಬಿಕಾಸ್ ಆಫ್ ಸಮ್ ಲೋಕಲ್ ಎಲೆಕ್ಷನ್ಸ್ ಆರ್ ಬಾಡೀಸ್ ವಾಟ್ ಎವರ್ ಇಟ್ ಇಸ್, ಅದು ರಿಲ್ಯಾಕ್ಸ್ ಆಗಿತ್ತು. ಓಕೆ. ಅದನ್ನ ಅದನ್ನು ಅಬ್ಸರ್ವ್ ಮಾಡಿ ಅಟ್ಯಾಕ್ ಆಗಿರೋದು ಇದು. ಸೊ ಹಂಗಾಗಿ ನೋಡಿದರೆ ಅದು ಇಟ್ ಈಸ್ ವೆರಿ ವೆಲ್ ಪ್ಲ್ಯಾನ್ಡ್ ಅಟ್ಯಾಕ್ ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಇರೋರೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕಾಶ್ಮೀರದಲ್ಲಿದ್ದವರು ಮಾಹಿತಿ ಕೊಟ್ಟಿದ್ದಾರೋ ಇಲ್ಲ ಅವರೆಲ್ಲ ವಿಚಾರ ತಿಳ್ಕೊಂಡಿದ್ದಾರೋ ದಟ್ ಇಸ್ ಸೆಕೆಂಡ್ರಿ. ಬಟ್ ಈ ರಿಲ್ಯಾಕ್ಸೇಷನ್ ಆಗದೆ ಅದೇ ರೀತಿ ಟೈಟ್ ಇಟ್ಟಿದ್ದೀರಿ, ಇವತ್ತು ಆಗ್ತಾ ಇರಲಿಲ್ಲ. ಎಸ್, ದಟ್ ಇಸ್ ವಾಟ್ ಐ ಯಾಕೆ ಅಲ್ಲಿ ಒಂದು ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರು? ದೇರ್ ವಾಸ್ ಏನಕ್ಕೆ ಅಂತಂದರೆ ಅದು ನೀವು ನೋಡಿರ್ಬೋದು ಅಂತ ಕಾಣಿಸುತ್ತೆ. ಪ್ರಾಬಬ್ಲಿ ಅಲ್ಲೊಂದು ಲೋಕಲ್ ಬಾಡಿ ಎಲೆಕ್ಷನ್ ಏನೋ ಇತ್ತು ಅನ್ಸುತ್ತೆ, ಐ ಆಮ್ ನಾಟ್ ಶೋರ್. ಸಮ್ ಇವೆಂಟ್ ಲೈಕ್ ದಟ್ ವಾಸ್ ದೇರ್. ಹಂಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು ಅದನ್ನು. ಬಟ್
ಆ್ಯಕ್ಚುಲಿ ಇನ್ಫೋರ್ಸ್ ಆಗಬೇಕಿತ್ತು, ಬಟ್ ಏನಕ್ಕಾಗಿಲ್ಲ ವಿ ಡೋಂಟ್ ನೋ. ಬಟ್ ಒಂದು ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಸರ್, ಅಲ್ಲಿ ಕಾಶ್ಮೀರದಲ್ಲಿರುವಂಥ ಜನರಿಂದಲೂ ಕೂಡ ಭಾರತೀಯ ಸೇನೆಗೆ ತೊಂದರೆ ಇದೆ, ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಿಸಿದಂತೆ ತೊಂದರೆ ಇದೆ. ಯಾಕಂತ ಹೇಳಿದ್ರೆ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದಂಥ ಅದೆಷ್ಟೋ ಜನರ ಮನೆಗಳನ್ನ ಭಾರತೀಯ ಸೇನೆ ಈಗಾಗಲೇ ಉರುಳಿಸಾಕಿದೆ, ಧ್ವಂಸ ಮಾಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್, ಎಲ್ಲೋ ನಮ್ಮ ಹೊರಗಿನವ್ರಿಗಿಂತ ಒಳಗಿನವರಿಂದಲೇ ಆಪತ್ತು ಜಾಸ್ತಿ ಇದೆಯಾ ಅಂತೇಳಿ ಸರ್? ಇರ್ಬೋದು, ಚಾನ್ಸಸ್ ಇದೆ. ಯಾಕಂದರೆ ಈಗ ಅಲ್ಲಿ 6 ಜನ ಉಗ್ರರು 5 ಜನ ಉಗ್ರರಲ್ಲಿ ಒಬ್ಬ ಬಂದು ಅಲ್ಲಿ ಲೋಕಲ್ ಐಟೆ, ಅವನ್ನ ರೀಸೆಂಟಾಗಿ ಹೊಡೆದಾಕಿದ್ದಾರೆ. ಅವ್ನು ಲೋಕಲ್ ಐಟೆ, ಅವ್ನು ಇಲ್ಲದೆ ನಮ್ಮವ್ರು ಯಾರು ಇಲ್ಲದೆ ನಡೀಲಿಕ್ಕೆ ಆಗಲ್ಲ. ಖಂಡಿತ ಅದೇ ರೀತಿಯಾಗಿ ಸರ್, ಈಗ ಪಾಕಿಸ್ತಾನದಲ್ಲಿ ಇರಬಹುದು, POKಯಲ್ಲಿ ಇರಬಹುದು, ಇಲ್ಲೆಲ್ಲವೂ ಕೂಡ ಸಾಕಷ್ಟು ಉಗ್ರರ ನೆಲೆಗಳಿವೆ. ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥ ಆರೋಪ. ಪಾಕಿಸ್ತಾನದ ಸಚಿವನೇ ಟಿವಿ ಇಂಟರ್ವ್ಯೂ ಅಲ್ಲಿ ಕೂಡ ಕುತ್ಕೊಂಡು ಅದನ್ನೇ ಹೇಳ್ತಾರೆ. ಸದ್ಯ ಇಸ್ರೋ ಸ್ಯಾಟಲೈಟ್ಗಳಿಂದ ಇದನ್ನೆಲ್ಲ ಪತ್ತೆ ಹಚ್ಚಬಹುದಾ ಸರ್? ಸಾಧ್ಯ ಇದೆಯಾ? ಇಲ್ಲೆಲ್ಲ ಪ್ರಯತ್ನ ಪಟ್ಟರೆ ವಿ ಹ್ಯಾವ್ ದಟ್ ಕೆಪಾಸಿಟಿ. ಓಕೆ, ನಮ್ಮಲ್ಲಿ ಇಲ್ಲ ಅಂತೇನಿಲ್ಲ, ವಿ ಹ್ಯಾವ್ ದಟ್ ಕೆಪಾಸಿಟಿ. ಮಾಡ್ಬೋದು. ಎಂಥ ಮೈನ್ಯೂಟ್ ಭೂಮಿ ಒಳಗಡೆ ಇರ್ತಕ್ಕಂಥ ಖನಿಜನೇ ಹೇಳ್ತಾ ಇರ್ಬೇಕಾದ್ರೆ ಇವೆಲ್ಲ ಹೇಳಿದಕ್ಕೆ ಕಷ್ಟ ಏನಿಲ್ಲ, ಹೇಳ್ಬೋದು. ಬಟ್ ಅದಕ್ಕೆ ಡಿಫೆನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಿದೆ, ಅದನ್ನ ಅವ್ರು ನೋಡ್ಕೋತಾರೆ. ಖಂಡಿತ ಸಿಚುವೇಶನ್ ಬಂದಾಗ ವಿ ಆರ್ ದೇರ್. ಅದೇ ಈಗ ಈ ಮಿಲಿಟರಿ ನಮ್ಮ ಇವ್ರು ಆರ್ಮಿ ಮ್ಯಾನ್ ಹೇಳಿದಾಗೆ ನ್ಯೂಕ್ಲಿಯರ್ ಪಾಲಿಸಿ, ನನ್ನ ಮೇಲೆ ದಾಳಿ ಮಾಡ್ತೀನಿ ಅಂದ್ರೆ ನಾವು ದಾಳಿ ಮಾಡಬಾರ್ದು ಅಂತೇನಿಲ್ಲ. ಅದೇ ರೀತಿ ನಾವು ಇದು ಮಾಡ್ಬೇಕಂದ್ರೆ ಮಾಡ್ಬೋದು. ಬಟ್ ನ್ಯೂಕ್ಲಿಯರ್ ವಿಚಾರಕ್ಕೆ ಬರೋದಾದ್ರೆ ಸರ್, ಭಾರತದ ಮೇಲೆ ಅಟ್ಯಾಕ್ ಆದ್ಮೇಲೆ ನಾವು ನ್ಯೂಕ್ಲಿಯರ್ ಪ್ರಯೋಗ ಮಾಡ್ತೀವಿ ಅನ್ನುವಂಥ ನಿರ್ಧಾರ. ಬಟ್ ಅಲ್ಲಿ ನ್ಯೂಕ್ಲಿಯರ್ ವಿಚಾರ ಬಂದಾಗ ಪಾಕಿಸ್ತಾನದ ಆರ್ಮಿ ಕೈಯಲ್ಲಿ ಅದರ ನಿರ್ಧಾರ ಇದೆ ಅನ್ನುವಂಥದ್ದು. ಅದು ಐ ಹ್ಯಾವ್ ನೋ ಐಡಿಯಾ. ಎಸ್ ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮನ್ನ. ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ ಸರ್. ಈಗ ಪಾಕಿಸ್ತಾನಕ್ಕೆ ತೊಂದರೆಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಅಫ್ಘಾನಿಸ್ತಾನದಿಂದಲೂ ಕೂಡ ಒಂದಷ್ಟು ವಿಚಾರ, ಇತ್ತ ಬಲೂಚಿಸ್ತಾನದಿಂದ, ಹಾಗೇನೆ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಟರ್ಕಿ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲಬಹುದು ಎನ್ನುವಂಥದ್ದಾಗಿ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಟರ್ಕಿಯ ವಿಮಾನ ಕರಾಚಿಗೆ ಬಂದಿದೆ ಅನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಸುದ್ದಿ ಆಯಿತು. ಆದರೆ ಈಗ ಟರ್ಕಿ ಹೇಳ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡೋದಿಲ್ಲ. ಇದೆಲ್ಲ ಎಷ್ಟರ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಸರ್ ಪಾಕಿಸ್ತಾನಕ್ಕೆ? ನೋಡ್ರಿ, ಯುದ್ಧದ ಟೈಮ್ದಲ್ಲಿ ಅಥವಾ ಯುದ್ಧದಕ್ಕಿಂತ ಮುಂಚೆ ಯಾವ ನ್ಯೂಸ್ ಸತ್ಯ ಅಂತಿದೆಯಲ್ಲ ಅದೇ ದೊಡ್ಡ ಕ್ಯಾಜುಯಾಲಿಟಿ. ನಿಮ್ಗೆ ಆಕ್ಚುಲಿ ಟ್ರೂತ್ ಇದ್ದದ್ದು ಗೊತ್ತೇ ಆಗೋದಲ್ಲ. ಆಕ್ಚುಲಿ ದ ಫಸ್ಟ್ ಕ್ಯಾಜುಯಾಲಿಟಿ ವಿಲ್ ವಿತ್ ಟ್ರೂತ್. ಸೊ ಅವರು ಟರ್ಕಿ ಆ ಟೈಪ್ ಹೇಳ್ಯಾರ ಅಂತಕೊಂಡು ವಿ ಕೆನಾಟ್ ಎವ್ರಿ ಏರ್ಕ್ರಾಫ್ಟ್ ದಟ್ ಲ್ಯಾಂಡ್ಸ್ ಇನ್ ದಿಸ್ ಥಿಂಗ್ ಇನ್ ಪಾಕಿಸ್ತಾನ್ಸ್ ಲ್ಯಾಂಡ್, ಪಾಕಿಸ್ತಾನ್ ಸಾಯಿಲ್, ಅದೇನಪ್ಪ ಅಂದ್ರೆ ಸುಮ್ಮನೆ ಟೂರಿಸಂ ಸಲುವಾಗಿ ಬಂದಿರೋದಿಲ್ಲ. ಇಟ್ ಹ್ಯಾಸ್ ಕಮ್ ಫಾರ್ ಮಿಲಿಟರಿ ಪರ್ಪಸ್. ಅವ್ರು ಏನೋ ಎಕ್ವಿಪ್ಮೆಂಟ್, ಅಮ್ಯುನಿಷನ್ ಅದು ಇದು ಸಪ್ಲೈ ಮಾಡಕ್ ಬಂತಾರೆ. ಯು ಆರ್ ಟೆಲಿಂಗ್ ಒನ್, ವಿ ಹ್ಯಾವ್ ಗಾಟ್ ಇನ್ಫಾರ್ಮೇಶನ್, ವಿ ಹ್ಯಾವ್ ದೇರ್ ಆರ್ ಅದರ್ ಚಾನೆಲ್ಸ್ ವಿಚ್ ಹ್ಯಾವ್ ಸೆಡ್ ದಟ್ 6 aircrafts have come, C-130 ಅಂದ್ರೆ ದೊಡ್ಡ ಕಾರ್ಗೋ ಪ್ಲೇನ್. ಸೊ ಈ ತರ ಏನಂತಂದ್ರೆ, ಸೊ ಆಲ್ ದ ಇನ್ಫಾರ್ಮೇಶನ್ ಏನಪ್ಪ ಅಂತಂದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಹೊರಗಡೆ ಬರೋದಿಲ್ಲ. ಬಟ್ ಯು ಶುಡ್ ಹೋಪ್ ಅಂದ್ರೆ ನಮ್ದು ಕ್ಯಾಲ್ಕುಲೇಷನ್ಸ್ ಫಾರ್ ವಾರ್ ಏನಿರ್ತದಲ್ಲ ಎಲ್ಲ ಅವರು ಸಪೋರ್ಟಿಗೆ ಯಾರು ಬರ್ಬೋದು, ನಮ್ ಸಪೋರ್ಟಿಗೆ ಯಾರು ನಿಲ್ಬಹುದು, ಇದನ್ನೆಲ್ಲ ಅಸೆಸ್ಮೆಂಟ್ ಮಾಡ್ಕೊಂಡು ಒಂದ್ ವೇಳೆ ಇದು ಕರೆಕ್ಟ್ ಅಸೆಸ್ಮೆಂಟ್ ಇದ್ರೆ ವಾರನ್ನ ಕರೆಕ್ಟ್ ಆಗಿ ನಡ್ಕೊಂತ ಹೋಗ್ತದೆ. ಸೊ ಟರ್ಕಿ ಸಪೋರ್ಟಿಂಗ್ ಮಿಲಿಟರಿಲಿ, ಲಾಜಿಸ್ಟಿಕಲಿ, ವೆಪನ್ ವೈಸ್, ಡ್ರೋನ್ಸ್ ಅಂತವು ಏನಂತಂದ್ರೆ ರೂಲ್ ಔಟ್ ಮಾಡಕ್ ಆಗೋದಿಲ್ಲ. ಇಟ್ ಈಸ್ ಅ ಪಾಸಿಬಿಲಿಟಿ. ಹೇಳಿ ಸರ್, ಹೇಳಿ. ನೆಕ್ಸ್ಟ್ ಸೆಷನ್ ನನಗೂ ಅದು ಮೈಂಡ್ ದಲ್ಲಿ ಇತ್ತು. ಜಸ್ಟ್ ವೆಲ್ ಸರ್, ಇದು ಪ್ರತೀಕಾರದ ಸಮಯ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಭಾರತ ಸರ್ಕಾರ ಈಗಾಗಲೇ ಸಾಲು ಸಭೆಯನ್ನು ನಡೆಸಿದೆ. ಸಂಜೆ 4 ಗಂಟೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಸಚಿವರಿಂದ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಎಲ್ಲರ ಚಿತ್ತ ಇರುವಂತದ್ದು ಆ ಸುದ್ದಿಗೋಷ್ಠಿಯತ್ತ. ಭಾರತ ಯಾವ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದ್ ಕಡೆಯಲ್ಲಿ ಯುದ್ಧ ಆಗುತ್ತಾ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಯುದ್ಧದ ಅನಿವಾರ್ಯತೆ ಇದೆಯಾ ಹಾಗಾದ್ರೆ? ಹಾಗೇನೆ ಭಾರತೀಯರ ರಕ್ತ ಅಂತೂ ಈ ಸಂದರ್ಭದಲ್ಲಿ ಕೊತ ಅಂತ ಕುದಿತಾ ಇರೋದಂತೂ ನಿಜ. ರಾಜಶೇಖರನ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಿದೆ. ಸರ್, ಈಗ ಎಲ್ಲರೂ ಹೇಳ್ತಾರೆ ಸರ್ವೇ ಸಾಮಾನ್ಯವಾಗಿ ಯುದ್ಧ ಮಾಡೋಣ, ಒಂದು ಪ್ರತೀಕಾರ ತೆಗೆದುಕೊಳ್ಳೋಣ ಅಂತ ಹೇಳಿ. ಯುದ್ಧ ಮಾಡೋದು ಅಷ್ಟು ಸಣ್ಣ ಮಾತು ಅಲ್ವೇ ಅಲ್ಲ. ಖಂಡಿತವಾಗ್ಲೂ ಅವರಿಗೂ ನಷ್ಟ, ನಮಗೂ ನಷ್ಟ. ದೇಶದ ಆರ್ಥಿಕತೆ ವಿಚಾರವಾಗಿ ನೋಡೋದಾದ್ರೆ, ಸಾಮಾಜಿಕತೆ ವಿಚಾರಕ್ಕೆ ನೋಡೋದಾದ್ರೆ, ಸಾವು ನೋವಿನ ವಿಚಾರದಲ್ಲಿ ನೋಡೋದಾದ್ರೆ ಸಿಕ್ಕಾಪಟ್ಟೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಬಟ್ ಯುದ್ಧದ ಹೊರತಾಗಿ ಬೇರೆ ಏನು ಪರಿಹಾರ ಕಂಡುಕೊಳ್ಬಹುದು ಸರ್ ಅಂತೇಳಿ? ಸರ್, ಈಗ ಬೇರೆ ಪರಿಹಾರ ಅನ್ನೋದಕ್ಕನ ಫಸ್ಟು ಟೆರರಿಸಮ್
ಸಪೋರ್ಟ್ ಅವ್ರು ಮಾಡಲ್ಲ ಅನ್ನೋದಕ್ಕೆ ಒಂದು ಅಗ್ರಿಮೆಂಟ್, ಟ್ರೀಟಿ, ದೇ ಶುಡ್ ಕಮ್. ಓಕೆ, ಆ ಥರ ಏನಾದ್ರು ಸಿಚುವೇಶನ್ ಸಿಕ್ಕಿದ್ರೆ ಅದು ಮಾಡೋದಿಲ್ಲ ಅವರು. ಬಟ್ ಸಿಚುವೇಶನ್ ಬಂದರೆ ಇಟ್ಸ್ ಗುಡ್. ಇಲ್ಲ ಅಂತಂದರೆ ಅದೇ ಈಗ ನಾವು ಹೇಗೆ ಸಿಂಧೂ ನದಿನ ಅಡ್ಡಗಟ್ಟಿದ್ರಿ, ಇಟ್ಸ್ ಆಲ್ ಥ್ರೆಟ್ ಕೊಡ್ತಾ ಇದ್ದೀರಿ ಅಷ್ಟೇ ಅವರಿಗೆ. ಆ ರೀತಿ ಥ್ರೆಟ್ ಕೊಡ್ಲಿಕ್ಕೆ ಇನ್ನೂ ಎಕ್ಸ್ಟ್ರಾ ಥ್ರೆಟ್ ಕೊಡ್ಲಿಕ್ಕಾಗುತ್ತಾ ಅದನ್ನು ನೋಡ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ ಯುದ್ಧ ಬೇಡ ಯಾರಿಗೂ. ಯುದ್ಧ ನಮ್ಮ ಇಂಡಿಯಾ ಎಕನಾಮಿಯಲ್ಲಿ ಚೆನ್ನಾಗಿ ಬಂದಿದೆ ಈಗ. ಖಂಡಿತ ಯುದ್ಧ ಆಯ್ತು ಅಂದರೆ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನೀವೆಲ್ಲ ನೋಡ್ಬೋದು ಶೇರ್ ಮಾರ್ಕೆಟ್ ಹೆಂಗೆ ಬೀಳ್ತಾ ಇದೆ, ಎಲ್ಲ ಹೆಂಗೆ ಆಗ್ತಿದೆ, ಏನಾಗ್ತಿದೆ ಅಂತ. ಈಗ ಚೆನ್ನಾಗಿ ಬರ್ತಿದೆ ಈಗ ಸಿಚುವೇಶನ್. ಆಮೇಲೆ ಭಾರತನೂ ಒಳ್ಳೆ ಸಿಚುವೇಶನ್ ಇದೆ. ಮತ್ತೆ ಯುದ್ಧ ಆಯ್ತು ಅಂದರೆ ಮತ್ತೆ ಅವರು ಎಲ್ಲ ಇತ್ತೀಚೆಗೆ ಮಾತಾಡಿದಾಗ ನನಗೆ ಕುಸಿತ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ಬೆಲೆಗಳು ಮತ್ತೆ ಎಲ್ಲ ಇದಾಗುತ್ತೆ. ಸೊ ಯುದ್ಧ ವಿ ಶುಡ್ ಅವಾಯ್ಡ್. ಬಟ್ ಯುದ್ಧ ಇಲ್ಲದೆ ಹೇಗೆ ಮಾಡಬೇಕು ಅನ್ನೋದು ರಾಜತಾಂತ್ರಿಕತೆ, ಅವ್ರು ಡಿಸೈಡ್ ಮಾಡಬೇಕು ಅದನ್ನು. ಖಂಡಿತ. ವೆಂಕಟೇಶ್ ನಾಯ್ಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಕರ್ನಲ್ ವೆಂಕಟೇಶ್ ನಾಯ್ಕ್ ಸರ್, ಈಗ ಮೊನ್ನೆ ತಾನೇ ಪಹಲ್ಗಾಮ್ ದಾಳಿ ನಡೆದಂತ ಸಂದರ್ಭದಲ್ಲಿ ಅವರು ವೆಲ್ ಟ್ರೈನ್ಡ್ ಆಗಿದ್ರು. ಪಾಕಿಸ್ತಾನದ ನಿವೃತ್ತ ಕಮಾಂಡೋ ಕೂಡ ಆ ದಾಳಿಯಲ್ಲಿದ್ದ ಎನ್ನುವುದಾಗಿ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಹಮಾಸ್ನಿಂದ ಅವರು ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ರು ಎನ್ನುವುದಾಗಿ ಮತ್ತೊಂದು ಚರ್ಚೆ. ಹಾಗೆಯೇ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಸರ್, ಹಮಾಸ್ ಉಗ್ರರು ಯಾವ ರೀತಿಯಾಗಿ ದಾಳಿ ಮಾಡಿದ್ರು ಅದೇ ರೀತಿಯಾಗಿ ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಾ ಹೇಗೆ ಸರ್? ಎಸ್, ವೆರಿ ಏನಂತಂದ್ರೆ ಬಹಳಷ್ಟು ನೋಡಿ, ಈಗ ದಾಳಿ ಆಗಿ ಒಂದು ವಾರ ಆಗಕ್ ಬಂತು. ಹೌದು, ಇನ್ನು ಅವ್ರದ್ದು ನ್ಯೂಸ್ ಇಲ್ಲ. ವೆದರ್ ದೇ ಹ್ಯಾವ್ ಬಿನ್ ಕಾಟ್, ದೇ ಆರ್ ಸ್ಟಿಲ್ ಹೈಡಿಂಗ್, ದೇ ಹ್ಯಾವ್ ಬಿನ್ ಕಿಲ್ಡ್ ಅಂತ ಯಾವ್ದು ನ್ಯೂಸ್ ಇಲ್ಲ. ಅಂಡ್ ಮೋರ್ ಎವರ್ ಇದುವರೆಗೆ ಆದಂತ ಟೆರರ್ ಅಟ್ಯಾಕ್ ದಲ್ಲಿ ಏನಿರ್ತದಂದ್ರೆ, ಟೆರರ್ ಅಟ್ಯಾಕ್ ದಲ್ಲಿ ಸಿಂಪಲ್ ಪ್ರಿನ್ಸಿಪಲ್ ಇರ್ತದೆ. ಒಂದು ಏರಿಯಾದಲ್ಲಿ ಬಂದು ಎಲ್ಲೋ ಒಂದು ಪ್ಲೇಸ್ ನಲ್ಲಿ ಹೈಡ್ ಮಾಡ್ಕೊಂಡು ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಮಾಡಿ, ಅಂದ್ರೆ ಫೈರಿಂಗ್ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಆನ್ ದ ಮಿಲಿಟರಿ ಟಾರ್ಗೆಟ್ಸ್, ಮಿಲಿಟರಿ ಟ್ರೂಪ್ಸ್ ಇರಬಹುದು, ಅಥವಾ ಪೆಟ್ರೋಲಿಂಗ್ ಹೋಗ್ತಕ್ಕಂಥ ಒಂದು ಮಿಲಿಟರಿ ಕಾಲಮ್ ಇರಬಹುದು, ವೆಹಿಕಲ್ಸ್ ಇರಬಹುದು. ಈ ತರ ಏನಂತಂದ್ರೆ ಒಂದು ನಾರ್ಮಲ್ ಟ್ಯಾಕ್ಟಿಕ್ಸ್ ಇರ್ತದೆ ಟೆರರಿಸ್ಟ್. ಅಂದ್ರೆ ದೇ ಡು ನಾಟ್ ರೆಕಗ್ನೈಸ್. ಅಂದ್ರೆ ವೆನ್ rifle can fire around 300 meters, 400 meters. Why has come so close? ಇದೊಂದು ನ್ಯೂ ಮೆಥಡ್ ಈ ಸಲ ಅಡಾಪ್ಟ್ ಆಗಿದೆ. ನ್ಯೂ ಮೆಥಡ್ ಸಲುವಾಗಿ ನ್ಯೂ ವೆನ್ಯೂ ಅಂದ್ರೆ ಅದು ದಟ್ ಇಸ್ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಪಹಲ್ಗಾಮದಲ್ಲಿ ಸೈಟ್ ಚೂಸ್ ಮಾಡಿದ್ರು. ಆ ಸೈಟ್ ಯಾಕೆ ಚೂಸ್ ಮಾಡಿದ್ರೆ ಅಂತಂದ್ರೆ, ಬೈ ಚಾನ್ಸ್ ಯಾರಾದ್ರೂ ಸೆಕ್ಯೂರಿಟಿ ಫೋರ್ಸ್ ಇವ್ರದ್ದು ಸೇವ್ ಮಾಡಕ್ ಬಂದ್ರೆ ಅಟ್ಲೀಸ್ಟ್ ಏನಪ್ಪಾ ಅಂದ್ರೆ ಅವ್ರಿಗೆ 1 ಗಂಟೆ ಬೇಕಾಗ್ತದ. ಇಟ್ ಇಸ್ ಓನ್ಲಿ ಬೈ ಏರಿಯಲ್ ಆಪರೇಷನ್ಸ್ ಏನಪ್ಪಾ ಅಂದ್ರೆ ಇಮಿಡಿಯೇಟ್ಲಿ ಬರ್ಬೇಕಂತಂದ್ರೆ, ಇಟ್ ಇಸ್ ರೂಟ್ ಹೆಂಗಿದೆ ಅಂದ್ರೆ ಇಟ್ ಇಸ್ ಓನ್ಲಿ ಬೈ ಟ್ರೆಕಿಂಗ್ ಅಟ್ ಹಾರ್ಸ್ ಆರ್ ಬೈ ಏರ್. ಇದನ್ ಬಿಟ್ಟ ನಂತರ ಅವ್ರಿಗೆ ಗ್ಯಾರಂಟಿ ಇತ್ತು ಇವ್ರು ಸೆಕ್ಯೂರಿಟಿ ಫೋರ್ಸ್ ಇಲ್ಲಿ ಬರೋವರೆಗೆ 1 ಗಂಟೆ ಆಗ್ತದ. ಸೊ ದೇವರ್ ದೇರ್ ಫಾರ್ 1 hour ಸಂದರ್ಶನ ಮಾಡ್ಕೊಂಡು ಟೆರರೈಸ್ ಮಾಡ್ಕೊಂಡು, ಅದು ಏನಂತಂದ್ರೆ ಒಂದು ತರ ಏನಪ್ಪಾ ಅಂದ್ರೆ ದೇ ಹ್ಯಾವ್ ಹಿಟ್ ಓನ್ಲಿ ಜೆಂಟ್ಸ್, ದೇ ಹ್ಯಾವ್ ನಾಟ್ ಟಚ್ಡ್ ಲೇಡೀಸ್. ಅವ್ರ ಮಕ್ಕಳಿಗೆ ಟಚ್ ಮಾಡಿಲ್ಲ. ಅಂಡ್ ಏನಪ್ಪಾ ಅಂದ್ರೆ ಸಿಂಪಲ್ ಕ್ವಶನ್ ಏನಪ್ಪಾ ಅಂದ್ರೆ, ವೆನ್ ಯುವರ್ ರೈಫಲ್ ಕ್ಯಾನ್ ಫೈರ್ ಅರೌಂಡ್ 500 meters, ಇಷ್ಟು ಕ್ಲೋಸ್ ಹೆಂಗ್ ಬಂದ್ರು ಅಂದ್ರೆ ಇದು ನ್ಯೂ ಮೆಥಡ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ವೆಲ್ ಟ್ರೈನ್ಡ್ ಟೆರರಿಸ್ಟ್ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದ್ರೆ, ಇದುವರೆಗೆ ಅವತ್ತು ಇಷ್ಟು ಟೂರಿಸ್ಟ್ ಇದ್ರೂ ಸೊ ಹ್ಯಾಸ್ ಸಂಬಡಿ ಕ್ಯಾಪ್ಚರ್ಡ್ ವಿಡಿಯೋ, ಹ್ಯಾಸ್ ಸಂಬಡಿ ಕ್ಯಾಪ್ಚರ್ಡ್ ಫೋಟೋಗ್ರಾಫ್ಸ್, ಅದನ್ನ ಅನಲೈಸ್ ಮಾಡಿದ್ರು ಟೂರಿಸ್ಟ್ ಇಮಿಡಿಯೇಟ್ಲಿ ಏನಪ್ಪಾ ಅಂದ್ರೆ 28 ಡೆತ್ ಆದಂತಕ್ಕೊಂದು ಸಡನ್ಲಿ ಅಲ್ಲಿಂದ ಡಿಪಾರ್ಟ್ ಆದ್ರು. ಬಟ್ ಈ ಎಲ್ಲ ಎವಿಡೆನ್ಸ್ ಈ ಎಲ್ಲ ಇದು ಕಲೆಕ್ಟ್ ಮಾಡ್ಬೇಕಾಗಿತ್ತು. ಅದಾಗಿದ್ರೆ ಎಲ್ಲ ಸೆಕ್ಯೂರಿಟಿ ಫೋರ್ಸ್ ಹೋಗಿ ಇಂಥ ಫೋಟೋ ಇವ್ರದ್ದು ಈಗ ಬರೀ ಸ್ಕೆಚಸ್ ಹೊರಗೆ ಬಂದಿದೆ ಹೊರತು ಅವ್ರದ್ದು ಎಕ್ಸಾಕ್ಟ್ ಫೋಟೋ ಎಕ್ಸಾಕ್ಟ್ ಇದು ಬಂದಿಲ್ಲ. ವೆನ್ ಟೂರಿಸ್ಟ್ ಪ್ಲೇಸ್ ನಲ್ಲಿ ಎವ್ರಿ ಕ್ಯಾಮ್ರಾ, ಈಗೆಲ್ಲ ಕ್ಯಾಮ್ರಾ ಫ್ರೆಂಡ್ಲಿ, ಫೋಟೋ ಫ್ರೆಂಡ್ಲಿ ಎಲ್ಲ ಕ್ಯಾಮ್ರಾಸ್ ಇರ್ತಾವ. ಸೊ ದಿಸ್ ಇಸ್ ಒನ್ ಸರ್ಪ್ರೈಸಿಂಗ್ ಪಾಯಿಂಟ್. ಅಂಡ್ ಮೋರ್ ಓವರ್ ಅವ್ರು ಏನಂತಂದ್ರೆ, ದರ್ ಇಸ್ ಆಲ್ಸೋ ದಿಸ್ ಥಿಂಗ್, ಅವ್ರು ರೆಕಾರ್ಡಿಂಗ್ ಅವ್ರು ಮಾಡಿದ್ದಾರೆ. ಯಾರು ಟೆರರಿಸ್ಟ್ ಹೆಲ್ಮೆಟ್ ಮೇಲೆ ಕ್ಯಾಮ್ರಾ ಬಿಟ್ಕೊಂಡು ಎಂಟೈರ್ ಶೂಟ್ ಮಾಡಿದ್ದಾರೆ ಅಂತಕ್ಕೊಂದು ಕೆಲವೊಂದು ಇನ್ಫಾರ್ಮೇಶನ್ ಇದೆ. ಬಟ್ ವಿ ಆರ್ ನಾಟ್ ಶೂರ್, ಇಟ್ ಇಸ್ ಓನ್ಲಿ ಹಿಯರ್ ಸೈ, ಕಿವಿಯಲ್ಲಿ ಏನ್ ಬಂದಿದೆ ಅದನ್ನ ಹೇಳ್ತೀವಿ. ಬಟ್ ಅದನ್ನ ಕ್ಯಾಪ್ಚರ್ ಮಾಡೋವರೆಗೆ ಈಗ ಪಾಕಿಸ್ತಾನ ಏನ್ ಕ್ಲೇಮ್ ಮಾಡ್ತದಂದ್ರೆ, ನೋ ವಿ ಹ್ಯಾವ್ ನಾಟ್ ಸೆಂಟ್ ಅವರ್ ಟೆರರಿಸ್ಟ್, ನಮ್ಮ ಟೆರರಿಸ್ಟ್ ಅಲ್ಲೇ ಅಲ್ಲ, ಆ ಟೈಪ್ ಈ ಟೈಪ್. ಈಗ ಅವ್ರ ಕ್ಲೇಮ್ ಸ್ಟ್ರಾಂಗ್ ಆಗ್ತದೆ. ಈಗ ನಾವು ಅವ್ರನ್ನ ಎಷ್ಟೊತ್ತಿದ್ರೆ ಹಂಟ್ ಮಾಡ್ಲೇಬೇಕು. ಬಿಕಾಸ್ ದೇ ಆರ್ ಹಿಯರ್ ಓನ್ಲಿ. ಶೂಟ್ ಔಟ್ ಆದ ನಂತರ ವೇರ್ ದೇ ವಿಲ್ ಗೋ. ಸೊ ಇದು ಅವ್ರನ್ನ ಮೊದಲು ಕ್ಯಾಚ್ ಮಾಡೋದು ಇದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇರ್ತದೆ. ಕ್ಯಾಚ್ ಮಾಡ್ರೆ ಐದರ್ ಕ್ಯಾಚ್ ದಮ್ ಆರ್ ಕಿಲ್ ದಮ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಕ್ಯಾಚ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಅದೇ ಒಂದು ದೊಡ್ಡ ಪ್ರೂಫ್ ಏನಪ್ಪಾ ಅಂದ್ರೆ ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಸಬ್ಮಿಟ್ ಮಾಡ್ಬೇಕಾಗ್ತದೆ. ಸಿ ಹಿಯರ್ ಇಸ್ ಯುವರ್ ಟೆರರಿಸ್ಟ್, ಸಿ ಹಿಯರ್ ವಾಟ್ ಹಿ ಹಸ್ ಡನ್ ಅಂತ. ಸೊ ದ ಫಸ್ಟ್ ಚಾಲೆಂಜ್ ಬಿಫೋರ್ ವಾರ್ ಇಸ್ ಕ್ಯಾಚಿಂಗ್ ದೋಸ್ ಪೀಪಲ್.
ಆ ದಾಳಿ ಮಾಡಿದ 4 ಜೀವಂತವಾಗೇ ಬೇಕು ನಮ್ಗೆ. ದಟ್ ಇಸ್ ಬೆಟರ್. ಎಸ್, ಯಾಕಂದ್ರೆ ಅವ್ರು ನಮ್ ಕೈಯಲ್ಲಿ ಇದ್ದಾಗ ವಿ ಕ್ಯಾನ್ ಕಿಲ್ ದಮ್ ಎನಿ ಟೈಮ್. ಮೊದಲು ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರದ್ದು ಮೋಡಸ್ ಆಪರೆಂಡಿ, ಇನ್ನು ಮತ್ತೆ ಯಾರು ತಮ್ಮ ಟ್ರೆಂಡ್ ಬೇರೆ ಎಲ್ಲೆಲ್ಲಿ ಹೈಡ್ ಮಾಡಿದ್ದಾರೆ, ಎಷ್ಟು ವೆಪನ್ಸ್ ಇದೆ, ಬೇಸಿಕಲಿ ಎಲ್ಲೆಲ್ಲಿ ಅವ್ರದ್ದು ಟೀಮ್ಸ್ ಇದೆ, ಎಲ್ಲೆಲ್ಲಿ ಅವ್ರದ್ದು ವೆಪನ್ಸ್ ಇದೆ, ಹೈಡೌಟ್ಸ್ ಇದೆ, ಮತ್ತೆ ಫರ್ದರ್ ಫ್ಯೂಚರ್ ಪ್ಲಾನ್ ಏನಿತ್ತು ಅವೆಲ್ಲ ಗೊತ್ತಾಗ್ತಾವ. ಟಾರ್ಚರ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ತೆಗಿಬಹುದು. ಹೌದು. ಎಸ್ ಸರ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ರಾಜಶೇಖರ್ ಸರ್. ಈಗ ಆರ್ಟಿಕಲ್ 370 ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ, ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಸ್ಥಾನಮಾನವನ್ನ ಕೇಂದ್ರ ಸರ್ಕಾರ 2019ರಲ್ಲಿ ವಾಪಸ್ ಪಡ್ಕೊಂಡ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಟೂರಿಸ್ಟ್ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು, ಪ್ರವಾಸೋದ್ಯಮ ಬೆಳೀತಾ ಇತ್ತು. ಇದನ್ನ ನೋಡಿ ಪಾಕಿಸ್ತಾನಕ್ಕೆ ಹೊಟ್ಟೆ ಉರಿ ಆಯ್ತಾ, ಇದಕ್ಕೋಸ್ಕರ ದಾಳಿ ನಡೆಸ್ತಾ ಹೇಗೆ? ಪ್ರೂಫ್ ಎವಿಡೆನ್ಸ್ ಆಗಿದೆ ಈಗ ಆಲ್ರೆಡಿ. ಅವರಿಗೆ ಆಲ್ರೆಡಿ ಇದು ಬೆಳೀತಾ ಇದೆ, ಎಲ್ಲಿ ನಮ್ಮ ದೇಶ ಕಂಪ್ಲೀಟ್ ಆಕ್ಯುಪೈ ಮಾಡ್ಕೊಳುತ್ತೆ, ಎಲ್ಲರೂ ಬರೋಕ್ಕೆ ಶುರು ಆಗ್ತಾರೆ, ಅವರ ಒಂದು ಇದು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಆಗಿರ್ಬೋದು ಇದು, ಅವ್ರು ಮಾಡಿರ್ಬೋದು ಇದನ್ನು. ಎಸ್, ಕಾಶ್ಮೀರ ಆದ್ಮೇಲೆ POK ಅಂತ ಭಾರತದ ಟಾರ್ಗೆಟ್ ಮುಂದಕ್ಕೆ ಹೋಗ್ತಾರೆ ಅಂತ ಬಂದಿತ್ತು. ಸೊ ಹೋಗದೆ ಇರೋ ಥರ ಒಂದು ಎವಿಡೆನ್ಸ್ ಪ್ರೂಫ್ ಮಾಡಿದ್ದಾರೆ ಅಷ್ಟೇ. ಆದರೂ ಕೂಡ ಸರ್, ಇಂಥ ಒಂದು ದಾಳಿಗಳನ್ನು ನೋಡ್ತಾ ಹೋಗೋದಾದ್ರೆ ಲೋಕಲ್ ಸಪೋರ್ಟ್ ಇಲ್ಲದೆ ದಾಳಿ ಆಗೋಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದಾಗಿ. ಯಾಕಂತ ಹೇಳಿದ್ರೆ ಭಾರತೀಯ ಸೈನಿಕರು ಎಲ್ಲಿರ್ತಾರೆ, ಅವರ ಮೂವ್ಮೆಂಟ್ಸ್ ಏನು, ಇದನ್ನ ಅಲ್ಲಿದ್ದಂಥ ಲೋಕಲ್ಸ್ಗಳು ಅಥವಾ ಸ್ಲೀಪರ್ ಸೆಲ್ಗಳು ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ರು, ಟೆರರಿಸ್ಟ್ಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಎನ್ನುವಂಥ ವಿಚಾರ ಸರ್. ಅಲ್ಲ, ಖಂಡಿತ ವಿತೌಟ್ ಲೋಕಲ್ ಸಪೋರ್ಟ್ ಇದಾಗಿಲ್ಲ ಸರ್. ಅದು ಎಲ್ಲದು ಇಟ್ ಇಸ್ ಪ್ರೂವ್ ದೇರ್. ಆ 5 ಜನದಲ್ಲಿ ಒಬ್ಬರು ಅವ್ನು ಲೋಕಲ್ನವನು ಇದ್ದ ಅಂತ. ಆಮೇಲೆ ಅದು ಯಾರೋ ಇವರು ಇದು ಪ್ರೂಫು ಇದೆ. ಸೊ ಹಂಗಾಗಿ ವಿತೌಟ್ ಲೋಕಲ್ ಸಪೋರ್ಟ್ ಇಟ್ಸ್ ನಾಟ್ ಪಾಸಿಬಲ್. ಇದು ಲೋಕಲ್ ಸಪೋರ್ಟ್ ಇಲ್ಲ. ಫಸ್ಟ್ ಲೋಕಲ್ಸ್ನ ಹಿಡಿಯೋದು ಭಾರಿ ಕಷ್ಟ ಆಗ್ತಿದೆ ಈಗ. ಲೋಕಲ್ಸ್ನ ಕಂಟ್ರೋಲ್ ಮಾಡಿದ್ರೆ ದಿಸ್ ಕ್ಯಾನ್ ಬಿ ಸ್ಟಾಪ್ಡ್. ಎಸ್ ಸರ್. ಈಗ ಕಂಪ್ಯಾರಿಸನ್ ಮಾಡೋಣ ಸರ್, ಇಂಡಿಯನ್ ಆರ್ಮಿ ಆ್ಯಂಡ್ ಪಾಕಿಸ್ತಾನ ಆರ್ಮಿನ ಕಂಪ್ಯಾರಿಸನ್ ಮಾಡೋಕೆ ಸಾಧ್ಯನೇ ಇಲ್ಲ. ಅವ್ರಿಗಿಂತ ನಾವು ಎಷ್ಟೋ ಮಟ್ಟಿಗೆ ಬೆಳೆದಿದ್ದೀವಿ, ದೊಡ್ಡ ಸೇನಾ ಬಲ ಇದೆ. ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು, ಇಂಡಿಯನ್ ನೇವಿ ಆಗಿರ್ಬೋದು, ಇಂಡಿಯನ್ ಆರ್ಮಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ಬಲ ಇದೆ. ಇದರ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಸರ್, ಯಾವ ರೀತಿಯಾದಂಥ ವೆಪನ್ಸ್ಗಳು ನಮ್ಮ ಬಳಿ ಅಡ್ವಾನ್ಸ್ ಸರ್. ಈಗ ಆಲ್ರೆಡಿ ನೇವಿ ಹಸ್ ಟೇಕನ್ ಇಟ್ಸ್ ಆ್ಯಕ್ಷನ್. ಓಕೆ, ಅವ್ರ ಮೂವ್ಮೆಂಟ್ ಮಾಡಿದ್ದಾರೆ. ಆರ್ಮಿ ಹಸ್ ಟೇಕನ್ ಇಟ್ಸ್ ಆ್ಯಕ್ಷನ್. ಆಲ್ ಜಸ್ಟ್ ವೇಟಿಂಗ್ ಫಾರ್ ದಿ ಕರೆಂಟ್ ಮೀಟಿಂಗ್ ಕಂಪ್ಲೀಟ್ ಆಗಿ ಏನಾಗುತ್ತೆ ಅನ್ನೋದು ವೇಟ್ ಮಾಡ್ತಿದ್ದಾರೆ. ಒಂದು ಬಿಗ್ ಡಿಸಿಷನ್ ಕಾಯ್ತಾ ಇದ್ದಾರೆ ಅಷ್ಟೇ. ಈಗ 4 ಗಂಟೆಗೆ ಏನು ಮೀಟಿಂಗ್ ನಡೀತಾ ಇದೆಯೋ ಆ ಡಿಸಿಷನ್ ಕಾಯ್ತಾ ಇದ್ದಾರೆ ಅಷ್ಟೇ. ಸೊ ಆ ಡಿಸಿಷನ್ ಟಚ್ವುಡ್ ಬೈ ಗಾಡ್ಸ್ ಗ್ರೇಸ್ ವಾರ್ ಅಲ್ಲ ವಿಲ್ ಡೂ ಎ ಡಿಫ್ರೆಂಟ್ ಅಟ್ಯಾಕ್. ಮೇ ಬಿ ಎಲ್ಲ ಸರ್ಜಿಕಲ್ ಅಟ್ಯಾಕ್ ಇಲ್ಲ, ನಮ್ಮ ಇವ್ರು ಹೇಳಿದಾಗೆ ಆರ್ಮಿ ಮ್ಯಾನ್ ಹೇಳಿದಾಗೆ ಅವ್ರು 5 ಜನ ಹೇಗೆ ಹಿಡ್ಕೊಂಬರೋದು, ಇದಕ್ಕೆ ತಾಂತ್ರಿಕತೆ ಮಾಡ್ತಿದ್ದಾರಾ, ಇದೆಲ್ಲ ನೋಡಿದ್ರೆ ದೇ ಕ್ಯಾನ್ ಡೂ ಇಟ್. ಸೊ ದಟ್ ವೇ ಇಫ್ ಯು ಲುಕ್ ಅಟ್, ಈಗ ದ ಥಿಂಗ್ ಇಸ್ ಗೋಯಿಂಗ್ ಇನ್ ಎ ರೈಟ್ ಡೈರೆಕ್ಷನ್ ಅಷ್ಟೇ. ಎಸ್. ಕರ್ನಲ್ ವೆಂಕಟೇಶ್ ನಾಯ್ಕ್ ಸರ್, ಈಗ ನೀವು ಕೂಡ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದವರು, ಅಲ್ಲಿನ ಚಲನವಲನಗಳ ಬಗ್ಗೆ ನಿಮಗೂ ಕೂಡ ಗೊತ್ತಿರುತ್ತೆ. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ ಸರ್, ಗಡಿಯಿಂದ ಹೊರಗಿರೋರ್ಕಿಂತ ಗಡಿಯ ಒಳಗೆ ಇರೋರು ಕೂಡ ನಮಗೆ ಸಿಕ್ಕಾಪಟ್ಟೆ ತೊಂದರೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ನೀಡಿದಂತ ವಿಶೇಷ ಸ್ಥಾನಮಾನವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾದಂಥ ಚಟುವಟಿಕೆ ಇತ್ತು, ಅದಾದ್ಮೇಲೆ ಜಮ್ಮು ಕಾಶ್ಮೀರ ಯಾವ ರೀತಿ ಆಗಿತ್ತು, ಹಾಗೇನೆ ಇದನ್ನ ತಡೆಯೋಕ್ಕಾಗದೆ ಜಮ್ಮು ಕಾಶ್ಮೀರದಲ್ಲೇ ಒಂದಷ್ಟು ಜನ ಯಾವ ರೀತಿಯಾಗಿ ವರ್ತನೆಯನ್ನು ತೋರ್ತಾ ಇದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ನೋಡ್ರಿ, ಬಿಫೋರ್ ಆರ್ಟಿಕಲ್ 370 ಆರ್ ಆಫ್ಟರ್ ಆರ್ಟಿಕಲ್ 370 ಜಮ್ಮು ಅಂಡ್ ಕಾಶ್ಮೀರದ ಟೂರಿಸಂ ಆಗ್ಲಿ, ಎಕನಾಮಿ ಆಗ್ಲಿ, ಇಟ್ ಹ್ಯಾಸ್ ನಾಟ್ ಮೇಡ್ ಎನಿ ಡಿಫರೆನ್ಸ್. ಟೆರರ್ ಅಟ್ಯಾಕ್ಸ್ ಆಗ್ತಾನೆ ಇದೆ, ಎಕನಾಮಿ ಮೊದಲಿತ್ತು ಹಂಗೆ ಫ್ಲರಿಶ್ ಆಗ್ತಾ ಇದೆ. ಇದು ಏನಂತಂದ್ರೆ ಸಡನ್ಲಿ ಇಂಪ್ರೂವ್ ಆಯ್ತು, ಸಡನ್ಲಿ ಡಿಟರೇಷನ್ ಸ್ಟಾರ್ಟ್ ಆಯ್ತು ಅಂತ ಯಾವ ಫೀಲ್ಡ್ ಅಲ್ಲಿ ಹೇಳಕ್ ಆಗೋದಿಲ್ಲ. ಇಟ್ ಇಸ್ ದ ಸೇಮ್ ಸ್ಟೇಟ್. ಓಕೆ. That is what I have served in Jammu and Kashmir and the same Srinagar and all. Confidently I can say ಏನಂತಂದ್ರೆ ಅದರಿಂದ ಏನು ಎಫೆಕ್ಟ್ ಆಗಿರೋದಿಲ್ಲ. ಬಟ್ ಏನಂತಂದ್ರೆ ಈಗ ಒಂದು ಸ್ಲೀಪರ್ ಸೆಲ್ಸ್ ಅಂತ ಹೇಳ್ತಾರೆ, ಲೋಕಲ್ ಸಪೋರ್ಟ್ ಸ್ಲೀಪರ್ ಸೆಲ್ಸ್ ಅಂತ ತಿಳ್ಕೊಂಡು, ದಟ್ ಫ್ಯಾಕ್ಟರ್ ಇಸ್ ಆಲ್ವೇಸ್ ದೇರ್. ಯಾಕಂದ್ರೆ ಅಂತ ಒಂದು ಜನರು ಇರ್ಲಿಲ್ಲಪ್ಪ ಅಂದ್ರೆ ಇವರು ಹೊರಗಿನ ಟೆರರಿಸ್ಟ್, ಪಾಕಿಸ್ತಾನಿ ಟೆರರಿಸ್ಟ್ ಆಗಲಿ, ಅಫ್ಘಾನ್ ಟೆರರಿಸ್ಟ್ ಆಗಲಿ, ಅಥವಾ ಹಮಾಸ್ ಆಗಲಿ, ಅವರು ಈ ತರ ವಿತೌಟ್ ಲೋಕಲ್ ಸಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಬೇಕು, ತಿರುಗಾಡ್ಲಿಕ್ಕೆ ಗಾಡಿ ಬೇಕು, ಅವ್ರಿಗೆ ಏನಂತಂದ್ರೆ ಡ್ರೆಸ್ ಬೇಕು, ಅವೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು. ಒಂದು ದಿವಸ, ಒಂದು ವಾರದಲ್ಲಿ ಆಗ್ತದೋ ಅಥವಾ ಒಂದು ತಿಂಗಳ ಗಟ್ಟಲೆ ವೇಟ್ ಮಾಡಬೇಕಾಗ್ತದೆ. ದೇ ಹ್ಯಾವ್ ಟು ಪ್ರೊವೈಡ್ ಲಾಡ್ಜಿಂಗ್, ಫುಡ್,
ಟ್ರಾವೆಲ್ ಎಲ್ಲ ಏನಪ್ಪಾ ಅಂದ್ರೆ ಸಂಬಡಿ ಇಸ್ ಟೇಕಿಂಗ್ ಕೇರ್ ಆಫ್ ದಟ್. ಅಂಡ್ ಇನ್ ರಿಟರ್ನ್ ಏನಾಗ್ತದೆ ಅಂದ್ರೆ ಇವ್ರ ಹ್ಯಾಂಡ್ಲರ್ಸ್ ಗೆ ದೇ ಗೆಟ್ ಮನಿ ಔಟ್ ಆಫ್ ಇಟ್. ನೀವು ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ರೆ, ಅಟ್ಯಾಕ್ ಆಗ್ಬೇಕಾದ್ರೆ ದ ಸ್ಲೀಪರ್ ಸೆಲ್ ವಾಸ್ ಸಿಟಿಂಗ್ ಇನ್ ಡೆಲ್ಲಿ. ಪಾರ್ಲಿಮೆಂಟ್ ಅಟ್ಯಾಕ್ ಆಗ್ಬೇಕಾದ್ರೆ ಅವ್ರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಅದು ಕೊಡ್ಬೇಕಾದ್ರೆ ಈ ವಾಸ್ ನಾಟ್ ಇನ್ ಸಿಟಿಂಗ್ ಇನ್ ಕಾಶ್ಮೀರ್, ಈ ವಾಸ್ ಸಿಟಿಂಗ್ ಇನ್ ಡೆಲ್ಲಿ. ಸೊ ಆ ತರ ಯಾವುದೇ ಟೆರರ್ ಅಟ್ಯಾಕ್ ಆಗಲಿ, ನೀವು ಮುಂಬೈ ಅಟ್ಯಾಕ್ ತಗೋರಿ, ಆ ಅಟ್ಯಾಕ್ ತಗೋರಿ, ವಿತೌಟ್ ಲೋಕಲ್ ಸಪೋರ್ಟ್ ದೇ ಆರ್ ಜಸ್ಟ್ ಲೈಕ್ ಬ್ಲೈಂಡ್. ಏನಪ್ಪ ಅವ್ರ ಸಪೋರ್ಟ್ ಅಲ್ಲದೆ ಎಲ್ಲಿಗೆ ಹೋಗಕ್ ಆಗೋದಿಲ್ಲ. ಸೊ ದಟ್ ಪರ್ಸೆಂಟೇಜ್ ಇಸ್ ವೆರಿ ಲೆಸ್. ದಟ್ ಬ್ಯಾಡ್ ಎಲಿಮೆಂಟ್, ಒನ್ ಬ್ಲಾಕ್ ಶಿಪ್ ವಿಲ್ ಆಲ್ವೇಸ್ ಬಿ ದೇರ್ ಇರ್ತದೆ. ಅದ್ರ ಸಲುವಾಗಿ ಇದು ಎಂಟೈರ್ ಕಮ್ಯುನಿಟಿ ಆಗಲಿ ಎಂಟೈರ್ ಸ್ಟೇಟ್ ಆಗಲಿ ಬ್ಲೇಮ್ ಮಾಡೋದು ಇದು ಇಟ್ ಇಸ್ ನಾಟ್ ಡಿಸೈರಬಲ್. ಎಸ್ ಸರ್, ಎಸ್ ಎಸ್ ಸರ್. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಸಿ ವಾರ್, ನನಗೆ ಯುದ್ಧ ಅನಿವಾರ್ಯ, ಬಟ್ ಮಾಡಲೇಬೇಕು ಅಂದಾಗ ವಿ ಆರ್ ಪ್ರಿಪೇರ್ಡ್ ಆ್ಯಂಡ್ ವಿಲ್ ಬಿ ಪ್ರಿಪೇರ್ಡ್. ಯುದ್ಧವೇ ಕೊನೆಯ ಆಯ್ಕೆ, ಯುದ್ಧವೇ ಕೊನೆಯ ಆಯ್ಕೆ ಅಂತ ಬಂದಾಗ ಇಂಡಿಯಾ ಈಸ್ ವೆರಿ ವೆಲ್ ಪ್ರಿಪೇರ್ಡ್, ನೋ ಡೌಟ್ ಅಬೌಟ್ ಇಟ್. ಕರ್ನಲ್ ವೆಂಕಟೇಶ್ ನಾಯಕ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಕೊನೆಯದಾಗಿ ಹೇಳ್ಬೇಕಂತಂದ್ರೆ, ಈಗ ಅವ್ರಿಗೆ ಬಲೂಚಿಸ್ತಾನದಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಬಹಳ ಇದೆ. ದೇ ಆರ್ ಪುಟ್ಟಿಂಗ್ ಅಪ್ ರೆಸಿಸ್ಟೆನ್ಸ್ ಟು ಪಾಕಿಸ್ತಾನ ಆರ್ಮಿ. ಅದು ಏನಂತಂದ್ರೆ, ಬಟ್ ಅವರು ಪಾಕಿಸ್ತಾನ ಕ್ರಶ್ ಮಾಡ್ತಾನೆ ಇದ್ದಾರೆ. ಇವ್ರು ಏನಂತಂದ್ರೆ ದೇ ಮೇ ನಾಟ್ ಸ್ಟ್ಯಾಂಡ್ ಅಪ್ ಟು ದ ಪಾಕಿಸ್ತಾನ್ ಆರ್ಮಿ ದಟ್ ರಿಜಿಡ್ಲಿ. ಬಟ್ ನಮ್ ಕೈಯಲ್ಲಿ ಏನಪ್ಪಾ ಅಂದ್ರೆ ಕೆಪಬಿಲಿಟಿ ವಿತೌಟ್ ಯೂಸಿಂಗ್ ಎನಿ ನ್ಯೂಕ್ಲಿಯರ್ ವೆಪನ್ಸ್ ನಾವು POK ಕ್ಯಾಪ್ಚರ್ ಮಾಡೋದು ಆಪ್ಷನ್, ವರ್ಕಬಲ್ ಆಪ್ಷನ್ ಇರಬಹುದು. ಯಾಕಂದ್ರೆ ನಮ್ಮ ಪಾರ್ಲಿಮೆಂಟ್ ದಲ್ಲಿ ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಿದ್ವಿ ನಾವು. ಪಾಸ್ ಮಾಡಿ ವಿ ವಿಲ್ ಟೇಕ್ ಬ್ಯಾಕ್ POK ಅಂತ ರೆಸೊಲ್ಯೂಷನ್ ಪಾಸ್ ಆಗಿದೆ. ಪ್ರತಿ ಸಲ ಎಲೆಕ್ಷನ್ ಆದ್ರೆ ಒಂದು 14 ಸೀಟ್ POK ಸಲಗೂ ವೆಕೆಂಟ್ ಇವೆ. ಇದುವರೆಗೆ ಜಮ್ಮು ಅಂಡ್ ಕಾಶ್ಮೀರ್ ಅಸೆಂಬ್ಲಿಯಲ್ಲಿ 14 ಚೇರ್ಸ್ ಆರ್ ವೆಕೆಂಟ್ ಫಾರ್ ದ MLAs ಆಫ್ POK. ಸೊ ದೋಸ್ ಕೈಂಡ್ ಆಫ್ ಲೆಜಿಸ್ಲೇಷನ್, ದೋಸ್ ಕೈಂಡ್ ಆಫ್ ಪಾರ್ಲಿಮೆಂಟರಿ ಏನಪ್ಪಾ ಅಂತಂದ್ರೆ ಥಿಂಗ್ ಆಸ್ ಆಲ್ರೆಡಿ ದೇರ್. ಅದು ರೆಸೊಲ್ಯೂಷನ್ ಪಾಸ್ ಆಗಿದೆ. ಸೊ ಇಫ್ ಯು ಟೇಕ್ ಪಾಕಿಸ್ತಾನ್, ಇಟ್ ಇಸ್ ನಾಟ್ ಅ ನ್ಯೂ POK, ಇಟ್ ಇಸ್ ನಾಟ್ ಅ ನ್ಯೂ ಥಿಂಗ್. And moreover, it is LOC. LOC is not a international border. International border ಏನಾದರೂ ವೈಲೇಟ್ ಮಾಡಿದ್ರೆ then there are serious ramifications from world community. But ಇದು LOC ಏನಂತಂದ್ರೆ it depends upon the relations between two countries, the situation between two countries. Okay. It is not a hard and fast rule that India hold ಮಾಡ್ಕೊಂತ. Yes sir, yes. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಮಾತನಾಡಿದ್ವಿ, ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕರ್ನಲ್ ವೆಂಕಟೇಶ್ ನಾಯಕ್ ಅವರು, ನಿವೃತ್ತ ಸೇನಾಧಿಕಾರಿಗಳು, ಹಾಗೆಯೇ ಇಸ್ರೋ ನಿವೃತ್ತ ಸೈಂಟಿಸ್ಟ್ ಆಗಿರುವಂಥ ರಾಜಶೇಖರ್ ಕೃಷ್ಣನ್ ಅವರು, ಇಬ್ಬರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರಿಂದ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಭಾರತ ತೆಗೆದುಕೊಂಡಿರುವಂತ ನಿರ್ಧಾರ ಏನು? ಒಂದ್ ಕಡೆಯಲ್ಲಿ ಪ್ರತೀಕಾರಕ್ಕಾಗಿ ಯುದ್ಧವೇ ಮಾಡ್ತಾರಾ, ಯುದ್ಧವೇ ಕೊನೆಯ ಆಯ್ಕೆ ಆಗಿರುತ್ತಾ ಪಾಕಿಸ್ತಾನದ ಮೇಲೆ ಎನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಚರ್ಚೆ ಕಾರಣವಾಗ್ತಾ ಇದೆ. ಕಾದ್ ನೋಡ್ಬೇಕು ಅವರ ನಿರ್ಧಾರ ಏನಾಗಿರುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.